ಇದೊಂದು ಪರೀಕ್ಷೆ. ಅರ್ಧ ಗಂಟೆಯಲ್ಲಿ ಮಹಾಭಾರತದ ಬಗ್ಗೆ, ಮೌಲ್ಯಗಳ ಬಗ್ಗೆ, ಮಹಾಭಾರತ ಸಂದೇಶದ ಬಗ್ಗೆ ಮಾತಾಡೋದು ಬಹಳ ಕಷ್ಟದ ಕೆಲಸ. ನಾನೇನ್ ಅನ್ಕೊಂಡೆ ಅಂದ್ರೆ, ಇವತ್ತು ಇರೋ ಸಮಯದಲ್ಲಿ ಮಹಾಭಾರತವನ್ನ, ಅದರಲ್ಲೂ ಮೂಲವಾದಂತಹ ವ್ಯಾಸ ಭಾರತವನ್ನು ನೋಡಿದಾಗ ನಮಗೇನ್ ಪ್ರಚೋದನೆ ಸಿಗತ್ತೆ, ಯಾವ ಮೌಲ್ಯಗಳು ನಮಗೆ ತಿಳಿತದೆ, ಅದರ ಸಂದೇಶ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅನ್ಕೊಂಡೆ. ಮೊದಲನೇ ಪಾಠ ಅಂದ್ರೆ, ಮನುಷ್ಯ ಸ್ವಭಾವ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಮನುಷ್ಯ ಸ್ವಭಾವ ಯಾವತ್ತಿದ್ರೂ ಹಾಗೇನೆ. ಯಾಕಂದ್ರೆ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ನಾನು ಎರಡೂ ಕೈ ಮೇಲೆ ಎತ್ತಿ ಹೇಳ್ತಾ ಇದ್ದೀನಿ ಮಾರಾಯ, ಬನ್ರಪ್ಪ ಧರ್ಮದ ಹಾದಿಯಲ್ಲಿ ಹೋಗಿ ಧರ್ಮ ಬಿಡಬೇಡಿ ಅಂತ ನಾನು ಎರಡೂ ಕೈ ಎತ್ತಿ ಬೇಡ್ಕೋತಾ ಇದ್ದೀನಿ ಜನಕ್ಕೆ. ಅದ ನನ್ನ ಮಾತು ಯಾರು ಕೇಳಿಸ್ಕೊಂಡು ನಂಗೆ ಕೇಳಿಸಲ್ಲ ಅಂತ. ಆವಾಗಲೇ ವೇದವ್ಯಾಸರಿಗೆ ಧರ್ಮದ ಹಾದಿಯಲ್ಲಿ ಹೋಗಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ಜನ ಅಂತ ಅನ್ಬೇಕಾದ್ರೆ 20ನೇ ಶತಮಾನದಲ್ಲೂ ಹಾಗೆ ಅನ್ಸುತ್ತೆ. ಅಂದ್ರೆ ಮೂಲತಃ ಮನುಷ್ಯ ಸ್ವಭಾವ ಬದಲಾಗೋದಿಲ್ಲ. ಎರಡನೇದ್ದು, ನನಗೆ ತಿಳಿದ ಹಾಗೆ ಮಹಾಭಾರತದ ಬಹುದೊಡ್ಡ ಸಂದೇಶ, ಮಹಾಭಾರತದ ವಿಷಯ ನೋಡ್ತಾ ಇದ್ದಾಗ ದಯವಿಟ್ಟು ಯಾವುದಕ್ಕೂ ಅವಸರ ಬೇಡ. ತಾಳ್ಮೆ ಜೀವನದ ಬಹುದೊಡ್ಡ ಮೌಲ್ಯ. ಅದಕ್ಕೆ ನಮ್ಮ ಡಿ.ವಿ.ಜಿ ಹೇಳ್ತಾರೆ, ಸಹನ ವಜ್ರದ ಕವಚ ಮಂಕುತಿಮ್ಮ ಅಂತ. ಅದಕ್ಕಿಂತ ದೊಡ್ಡ ವಜ್ರದ ಕವಚ ಯಾರಿಗೂ ಇಲ್ಲ. ಆ ಸ್ವಲ್ಪ ಸಹನೆ, ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಮಹಾಭಾರತ ಪೂರ್ತಿ ಬೇರೆನೆ ಆಗಿರೋದು. ಎಲ್ಲರೂ ಅವಸರ ಮಾಡಿದ್ರು ಮಹಾಭಾರತದಲ್ಲಿ. ಬಹಳಷ್ಟು ಜನ ಅವಸರ ಅಂದ್ರೆ ವಿಪರೀತ ಅವಸರ ಮಾಡಿದ್ರು. ಕುಂತಿ ದೂರ್ವಾಸರಿಗೆ ಆತಿಥ್ಯ ಮಾಡಿದ್ರು. ಕುಂತಿ ಭೋಜನ ಕಡೆ ಇದ್ದಾಗ ಅವ್ರು ದೂರ್ವಾಸರು ಬಂದ್ರು, ಅವ್ರು ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಈಕೆ ನೋಡ್ಕೊಂಡ್ಲು. ಅವ್ರು ಸಂತೋಷವಾಗಿ ನೀನು ವರ ಕೊಡ್ತೀನಿ ಕೊಡು ಅಂತ ಕೇಳಿದ್ದು ಅಂತದ್ದು. ವರ ಕೊಟ್ರು. ದೂರ್ವಾಸರದ್ದು ಅವಸರೇ ಅಲ್ವಾ. ಪುಟ್ಟ ಹುಡುಗಿ ಅವ್ರನ್ನ ಗೌರವದಿಂದ ಸನ್ಮಾನ ಮಾಡಿ ಪ್ರೀತಿಯಿಂದ ಸತ್ಕಾರ ಮಾಡಿದಾಗ ವರ ಕೊಡೋದೇನ್ರಿ ಅದು? ಮಕ್ಕಳನ್ನ ಪಡ್ಕೊಡೋದು ಹೇಗೆ ಅಂತ. ಸಣ್ಣ ಹುಡುಗಿ, ಅದು ಮದುವೆ ಆಗಿಲ್ಲ ಇನ್ನ. ಆಕೆ ವರ ಕೊಡೋದೇನು ಕೊಡ್ಬೇಕಾಗಿತ್ತೋ ಗೊತ್ತಿಲ್ಲ. ಇವ್ರು ದೂರ್ವಾಸರು ನಿನಗೆ ಮಂತ್ರ ಹೇಳ್ತೀನಿ, ಆ ಮಂತ್ರ ಹೇಳಿದ್ರೆ ಮಕ್ಕಳಾಗ್ತಾರೆ ಅಂತ ಹೇಳ್ಬಿಟ್ರು. ಆ ವಯಸ್ಸಿಗೆ ಹೇಳಿದ್ರು. ಅದಕ್ಕೆ ಮಗು ಸಹಜವಾದ ಕುತೂಹಲದಿಂದ ಕುಂತಿನೂ ಅವಸರ ಮಾಡಿದ್ಲು. ಹೋಗಿ ಮಂತ್ರ ಅಂದ್ಲು. ಕರ್ಣ ಹುಟ್ಟಿದ ತಕ್ಷಣ ಅವನು ಬಿಡ್ಬೇಕಾಯ್ತು ನದಿಯಲ್ಲಿ. ಲೋಕಾಪವಾದ ಹೆದರಿಕೆ ಅಂತ ಬಿಡ್ಬೇಕಾಯ್ತು. ಕುಂತಿನೂ ಅವಸರ ಮಾಡಿದ್ಲು. ಮುಂದೆ ಸತ್ಯವತಿ ಕೂಡ ಬಹಳ ಅವಸರ ಮಾಡಿದ್ರು. ತನ್ನ ಮಗ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ರು ಸತ್ತು ಹೋದ್ಮೇಲೆ ತನ್ನ ಮನೆತನ ಹೆಂಗ್ ಮುಂದುವರಿಬೇಕು ಅಂತ ಹೇಳಿ ವೇದವ್ಯಾಸರನ್ನು ಕರೆಸ್ತಾಳೆ. ಆಗ ಒಪ್ಪಿತವಾದಂತಹ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಡು ಅಂತ ಕೇಳ್ತಾಳೆ. ಆಗ ವೇದವ್ಯಾಸರು ಹೇಳ್ತಾರೆ, ಅಮ್ಮ ಅವಸರ ಮಾಡಬೇಡ, 1 ವರ್ಷ ತಡಿ. ನಾನು ಅತ್ಯಂತ ಉಗ್ರವಾದ ತಪಸ್ಸಲ್ಲಿ ಇದ್ದೀನಿ. ಉಗ್ರವಾದ ತಪಸ್ಸಲ್ಲಿ ಬೇಡ, 1 ವರ್ಷ ಬಿಡು, ನಾನು ಮನಸ್ಸು ಸ್ಥಿಮಿತ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಆಗ್ಬೋದು ಅಂತ. ಆಕೆ ಇಲ್ಲ 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 ಈಗ್ಲೇ ಅಂತಾಳೆ. ಅದು ಅವಸರದಿಂದ ಮಾಡಿದ್ದಕ್ಕಾಗಿ ಒಬ್ಬ ಮಗ ಕುರುಡ ಆದ, ಇನ್ನೊಬ್ಬ ಮಗ ಪಾಂಡು ರೋಗದಿಂದ ಬಳಲಕ್ಕೆ ಶುರು ಮಾಡಿದ. ಅಲ್ಲಿಯೂ ಅವಸರನೇ. ಭೀಷ್ಮರು ಪ್ರತಿಜ್ಞೆ ಮಾಡಿದ್ರು, ಮಾಡ್ಬೇಕಾಗಿತ್ತೇನೋ ಅವಾಗ. ಸತ್ಯವತಿ ಮತ್ಸ್ಯಗಂಧಿ ತಂದೆ ಪ್ರಯತ್ನ ಕೇಳಿದಾಗ, ಅಲ್ಲಪ್ಪ ನೀನು ರಾಜ ಆಗ್ತಿದ್ರೆ ನಿನ್ ಮಕ್ಕಳು ರಾಜ ಆಗ್ಬೋದಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಒಂದೇ ಮಾತು ಹೇಳ್ಬೋದಾಯ್ತು, ನನ್ನ ಮಕ್ಕಳಿಗೆ ರಾಜ್ಯ ಸಿಗದಂಗ್ ನೋಡ್ತೀನಿ, ನಿಮ್ ಹಸ್ತಿನಾವತಿ ರಾಜ್ಯ ಸಿಗದಂಗ್ ನೋಡ್ಕೋತೀನಿ ಅಂತ ಪ್ರತಿಜ್ಞೆ ಮಾಡಬಹುದಾಗಿತ್ತೇನೋ. ಆದ್ರೆ ನಾನು ಬ್ರಹ್ಮಚಾರಿ ಆಗಿ ಇರ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಬಹುದೊಡ್ಡ ಅವಸರದ ತೀರ್ಮಾನ ನನಗನ್ಸೋದು ಭೀಷ್ಮರು ಮಾಡಿದ್ದು ಅಂದ್ರೆ, ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ರು. ನಾನು ಹಸ್ತಿನಾಪುರದ ರಾಜ ಮೌಲ್ಯಯುತ ಆಗಿರ್ತಾನೆ, ಮೌಲ್ಯವಂತ ಆಗಿರ್ತಾನೆ ಅನ್ನೋದನ್ನ ನೋಡ್ಕೋತೀನಿ ಅನ್ಲಿಲ್ಲ ಅವರು. ಹಸ್ತಿನಾವತಿಯ ಸಿಂಹಾಸನ ಭದ್ರ ಆಗಿರೋ ನೋಡ್ಕೋತೀನಿ ನಾನು. ಆದ್ರಿಂದ ಅವ್ರು ಹಸ್ತಿನಾವತಿ ಸಿಂಹಾಸನ ಕಾಯ್ಕೊಂಡ್ರೆ ಹೊರತಾಗಿ ಅಲ್ಲಿ ಕೂತಿರುವಂತಹ ಮನುಷ್ಯ ಮೌಲ್ಯವಂತ ಆಗ್ಬೇಕು ಅನ್ನೋದು ನೋಡ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಅವ್ರ ನಮ್ಮ ಪ್ರತಿಜ್ಞೆ ಭಾಗ ಅಲ್ಲ ಅನ್ಕೊಂಡ್ರೇನು. ಗಾಂಧಾರಿ ಅವಸರ ಮಾಡಿದ್ರು. ನನ್ನ ಗಂಡ ಕುರುಡ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ತಾನು ಕಣ್ಣು ಕಟ್ಕೊಂಡ್ಬಿಟ್ರು. ಯಾವಾಗ್ಲೂ ಗಂಡ ಹೆಂಡತಿ ಹೇಗಿರ್ಬೇಕು ಅಂದ್ರೆ ಕಾಂಪ್ಲಿಮೆಂಟರಿ ಟು ಒನ್ ಎನದರ್. ಗಂಡ ಅಶಕ್ತ ಆದಾಗ ಹೆಂಡತಿ ಹೆಚ್ಚು ಸಶಕ್ತರಾಗ್ಬೇಕಾಗ್ತದೆ, ಹೆಂಡತಿ ಅಶಕ್ತ ಆದಾಗ ಗಂಡ ಸಶಕ್ತ ಆಗ್ಬೇಕಾಗತ್ತೆ.
ತನ್ನ ಗಂಡ ಕುರುಡ ಅಂತ ಗೊತ್ತಿದ್ದಾಗ ತಾನು 4 ಕಣ್ಣಿಂದ ನೋಡಿ ಮಕ್ಕಳನ್ನು ಸರಿ ಮಾಡ್ಬೇಕಾಗಿತ್ತು. ಆಕೆ ಅವಸರದ ಕಣ್ ಕಟ್ಕೊಂಡ್ಬಿಟ್ಲಲ್ಲ, ಅದು ಒಂದು ತಪ್ಪಾಯ್ತು. ಅಸೂಯೆಯಿಂದ ಅಲ್ಲಿ ಕಾಡಲ್ಲಿ ಕುಂತಿ ಗರ್ಭವತಿ ಆದ್ಲು ಅಂತ ಗೊತ್ತಾದ ತಕ್ಷಣ ವ್ಯಾಸರು ಮಂತ್ರಿಸಿ ಕೊಟ್ಟಂತಹ ಒಂದು ಗರ್ಭ ಇತ್ತು ಆಕೆ. ಬಹುದೊಡ್ಡ ವ್ಯಕ್ತಿ ಹುಡುತಾನೆ ನಿನಗೆ ಅಂತ ಹೇಳಿದ್ರು. ಅಸೂಯೆಯಿಂದ ಬಸರು ಹೊಸ್ಕೊಂಡ್ಬಿಟ್ಲಲ್ಲ, ಅದು ಅವಸರ ಮಾಡಿಲ್ದೆ ಹೋಗಿದ್ರೆ ಬಹುಶಃ ಬಹುದೊಡ್ಡ ವ್ಯಕ್ತಿ ಆಕೆಯಿಂದ ಬರ್ತಿದ್ನೋ ಏನೋ. ಆಗ ಈ 5 ಜನ ಮಹಾಪರಾಕ್ರಮಿಗಳು, ಅವನೊಬ್ಬ ದೊಡ್ಡ ಒಂದು ಪ್ರಪಂಚನೇ ಬೇರೆ ಆಗ್ತಿತ್ತು. ಗಾಂಧಾರಿ ಕೂಡ ಅವಸರ ಮಾಡ್ಕೊಂಡ. ಧರ್ಮರಾಜ ಕೆಲವೊಂದ್ಸಲ ಅವಸರದಲ್ಲಿ ಕರ್ಣಪ ಆಧಿಪತ್ಯ ಇದ್ದಾಗ, ಕರ್ಣ ನಾಯಕನಾಗಿದ್ದಾಗ ಯುದ್ಧದಲ್ಲಿ ಅರ್ಜುನ ಬರ್ತಾನೆ, ಧರ್ಮರಾಜನ್ ಚೆನ್ನಾಗಿ ಹೊಡೆದು ಬಿಡ್ತಾರೆ. ನೋಡ್ಕೊಳಕ್ ಬಂದಾಗ ಧರ್ಮರಾಜ ಅವಸರದಿಂದ ಇನ್ನು ಗಾಂಡೀವ್ ಎದಕ್ ಪ್ರಯೋಜನ ಇದು ಅಂತ ಬೈದ್ ಬಿಡ್ತಾನೆ. ಯಾದಕ್ಕೆ ಇಟ್ಕೊಂಡಿದ್ದೆ ಬಿಲ್ಲು ಬಾಣ, ಕರ್ಣ ನೀನ್ ಹೊಡೆದ್ ಹಾಕ್ಬಿಡ್ತಾನೆ ಅಂತ ಕರ್ಣನ್ ಹೊಗಳು ಮಾತಾಡ್ಬಿಡ್ತಾನೆ. ಮಾತಾಡಿದಾಗ ಅರ್ಜುನ ಏನ್ ಮಾಡ್ತಾನೆ, ಪ್ರತಿಜ್ಞೆ ಮಾಡಿರ್ತಾನೆ, ನನ್ನ ಗಾಂಡೀವ್ಯಕ್ಕೆ ಯಾರಾದ್ರೂ ಬೈದ್ರೆ ಅವ್ರನ್ನ ಜೀವ ಸಹಿತ ಉಳಿಸಲ್ಲ ಅಂತ. ಏನ್ ಮಾಡ್ಬೇಕೀಗ? ಎಲ್ಲಾ ತೀರ್ಮಾನಗಳು ಹಿಂಗೆ. ಅದು ಕೃಷ್ಣ ಇಲ್ದ ಹೊರತು ಸಾಲ್ವೇ ಆಗ್ತಿರ್ಲಿಲ್ಲ. ಅದು ಅರ್ಜುನ ಏನ್ ಮಾಡ್ತಾನೆ, ಗಾಂಡೀವ್ ಬೈದಿದ್ದಾನ, ಅವ್ನು ಕೊಲ್ಬೇಕು ಒಂದು ಕಟಾರಿ ತಗೊಂಡು ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಮೂರ್ಖ ಇದ್ದೀವಿ ಸುಮ್ನಿರು, ಅಣ್ಣನ್ ಕೊಲ್ಲಕ್ಕಾಗತ್ತೆ ಅಣ್ಣಯ್ಯ, ಮತ್ತೇನ್ ಮಾಡ್ಬೇಕು, ನನ್ನ ಪ್ರತಿಜ್ಞೆ ಇದೆಯಲ್ಲ. ಕೃಷ್ಣ ಎಂತ ಒಳ್ಳೆ ವ್ಯಾಲ್ಯೂಸ್ ಹೇಳ್ತಾನೆ ಅಂದ್ರೆ, ನೋಡು ಅಣ್ಣನ್ನ ಕೊಲ್ಬೇಡ, ಅವನ ತೆಗಳಿ ಬಿಡು. ದೊಡ್ಡವ್ರನ್ನ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, ಅಪನಿಂದೆ ಮಾಡಿದ್ರೆ ಅವ್ರನ್ನ ಕೊಂದಂಗಾಯ್ತು ಅಂತ. ಎಷ್ಟು ಒದ್ದೆ ಮೌಲ್ಯ ಗೊತ್ತಾದ. ದೊಡ್ಡವ್ರ ಬಗ್ಗೆ ನೀವು ಕೆಟ್ಟ ಮಾತಾಡಿದ್ರೆ ಅವ್ರು ಕೊಂದ ಹಾಗೆ ಅಂತ. ಆಗ ಅರ್ಜುನ ಇದೆಲ್ಲ ಮಾತಾಡ್ತಾನೆ, ಚೆನ್ನಾಗಿ ಬೈತಾನೆ, ಅಣ್ಣನ ನೀನ್ ಹೀಗಿದ್ಯಾ ಆಗಿದ್ಯಾ ಅಂತ. ಆಮೇಲೆ ಅಣ್ಣನ್ ಬೈದ್ ಬಿಟ್ನಲ್ಲ, ನನ್ನ ತಂದೆ ಸಮಾನದ ಅಣ್ಣನ್ ಬೈದ್ನಲ್ಲ, ಅದಕ್ಕೆ ನಾನ್ ಕೊಂದ್ಕೋಬೇಕು ಅಂತ ಹೋಗ್ತಾನೆ. ಮತ್ತೆ ಅದಕ್ಕೊಂದು ಹಾದಿ ಹುಡುಕ್ತಾನೆ ಕೃಷ್ಣ. ಮಾರಾಯ, ದೊಡ್ಡವ್ರನ್ನ ಬೈದ್ರೆ ಅವ್ರನ್ನ ಕೊಂದ ಹಾಗಾಯ್ತಲ್ಲ, ದೊಡ್ಡವ್ರ ಮುಂದೆ ನೀನ್ ಹೊಗಳ್ಕೊ, ನೀನ್ ಹೊಗಳ್ಕೊಂಡ್ರೆ ನೀನ್ ಕೊಂದ್ಕೊಂಡಂಗಾಯ್ತು. ಎಂತ ದೊಡ್ಡ ಮಾತು ಸ್ವಾಮಿ ಅದು. ದೊಡ್ಡವ್ರ ಮುಂದೆ ಬಾಯಿ ಬಿಚ್ಚಬೇಡ ಅಂತ. ದೊಡ್ಡವ್ರ ಮುಂದೆ ನೀನ್ ಹೆಗ್ಗಳಿಕೆ ಬಹಳ ಹೇಳ್ಕೊಂಡ್ರೆ ನಿನ್ನ ಆತ್ಮಹತ್ಯೆ ಮಾಡ್ಕೊಂಡಂಗಾಗತ್ತೆ ಅಂತ. ಇದೆಲ್ಲ ಹೇಳುವಂಥದ್ದು. ಇನ್ನೊಂದು ಬಹುದೊಡ್ಡ ಮೌಲ್ಯ ನನಗೆ ಸಿಕ್ಕೋದು ಮಹಾಭಾರತದಿಂದ ಅಂದ್ರೆ, ದ್ವೇಷದಿಂದ ಯಾವ ಸಾಧನೆನೂ ಆಗೋದಿಲ್ಲ. ಖಚಿತ, ಯಾವ ಸಾಧನೆನೂ ಆಗೋದಿಲ್ಲ ದ್ವೇಷದಿಂದ. ನೋಡಿದ್ದೀರಿ, ಪಾಂಡವರ ಮೇಲಿನ ದ್ವೇಷ ಕೌರವರದ್ದು ಯಾವ ಮಟ್ಟಕ್ಕಿತ್ತು ಅಂದ್ರೆ ಯಾರನ್ನೂ ಉಳಿಸ್ಲಿಲ್ಲ, ಯಾವ ಮಕ್ಕಳು ಉಳಿಲಿಲ್ಲ. ಕೊನೆಗೆ ದ್ರೌಪದಿ 5 ಜನ ಮಕ್ಕಳು, ಅಭಿಮನ್ಯು, ಎಲ್ಲರೂ ಹತ್ರ ಆಗ್ಬೋದು, ಒಬ್ಬರು ಉಳಿಲಿಲ್ಲ. ದ್ವೇಷದಿಂದ ಯಾವುದೂ ಆಗೋದಿಲ್ಲ ಅಂತ ಅನ್ನೋದು. ಕೊನೆಗೆ ಧರ್ಮಕ್ಕೆ ಜಯ ಆಗುವಂಥದ್ದು. ತಡ ಆಗ್ಬಹುದು, ತೊಂದರೆ ಆಗ್ಬಹುದು, ಒದ್ದಾಟ ಆಗ್ಬಹುದು, ಆದ್ರೆ ಕೊನೆಗೆ ಜಯ ಸಿಗೋದು ಧರ್ಮಕ್ಕೆ ಮಾತ್ರ ಅಂತ ಹೇಳ್ಬೇಕಾದ್ರೆ. ಒಂದು ಬಹಳ ದೊಡ್ಡ ಚಿಂತನೆಯನ್ನ ನನಗೆ ಮಹಾಭಾರತ ಕೊಟ್ಟಿರೋದು ಅಂದ್ರೆ, ಯಾವುದೇ ಕಾರ್ಯ ಸಾಧನೆ ಆಗ್ಬೇಕಾದ್ರೆ, ಎತ್ತರದ ಮಟ್ಟದ ಕಾರ್ಯ ಸಾಧನೆ ಆಗ್ಬೇಕಾದ್ರೆ 2 ಮುಪ್ಪರಿಗೊಳ್ಬೇಕು, 2 ಜೊತೆ ಕೂಡ್ಬೇಕು. ಒಂದು ಸಂಕಲ್ಪ ಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಒಂದು ಸಂಕಲ್ಪ ಗಟ್ಟಿಯಾಗಿರ್ಬೇಕು, ಅದ್ರ ಹಿಂದೆ ಪ್ರಯತ್ನ ಇರ್ಬೇಕು. ಅವು 2 ಇದ್ರೆ ಮಾತ್ರ ಯಶಸ್ಸು ಸಾಧ್ಯ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತೋ ಧ್ರುವ ನೇತಿರ್ಮತಿರ್ಮಮ. ಎಲ್ಲಿ ಕೃಷ್ಣನ ಸಂಕಲ್ಪ ಶಕ್ತಿ ಇದೆಯೋ, ಅರ್ಜುನನ ಕ್ರಿಯಾಶಕ್ತಿ ಇದೆಯೋ, ಅವೆರಡು ಮುಪ್ಪುರಿಗೊಂಡಾಗ ಯಶಸ್ಸು ಖಾತ್ರಿ ಸಿಗ್ತದೆ. ಯಶಸ್ಸು ಸಿಗ್ಬೇಕಾದ್ರೆ 2 ಬೇಕು. ನನಗೆ ಯಾವ್ದಾದ್ರು ಕೆಲಸದಲ್ಲಿ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ಯಾವ್ದ್ರಲ್ಲ ಒಂದು ಖೋತ ಆಗಿದೆ ಅಂತ. ಸಂಕಲ್ಪ ಆದ್ರೂ ಗಟ್ಟಿ ಇಲ್ಲ, ಅಥವಾ ಸಾಕಷ್ಟು ಪ್ರಯತ್ನ ಸಿಕ್ಕಿಲ್ಲ ಅಂತ. 2 ನಮ್ಗೆ ಇರ್ಬೇಕಾದ್ರು. ಇನ್ನೊಂದು ನನಗೆ ಬಹಳ ಮುಖ್ಯವಾದಂತಹ ಮೌಲ್ಯ ಮಹಾಭಾರತದಿಂದ ನನಗೆ ದೊರೆತಿರೋದು ಅಂದ್ರೆ, ನಿಮ್ಮ ಜೀವನದ ಯಶಸ್ಸು ಅಥವಾ ಅಪಯಶಸ್ಸು ಅದು ನೀವು ತಗೊಳ್ಳುವಂತಹ ಆಯ್ಕೆಗಳ ಮೇಲಿದೆ. ನೀವು ಯಾವ ಆಯ್ಕೆಗಳನ್ನು ಆರಿಸ್ಕೋತೀರೋ ಅದರ ಮೇಲಿಂದ ನಿಮ್ಮ ಜೀವನದ ಯಶಸ್ಸು ಅಥವಾ ವೈಫಲ್ಯಗಳು ತೀರ್ಮಾನ ಆಗ್ತವೆ. 2 ಕಣ್ಣು ಮುಂದೆ ಮಾದರಿ ಬರ್ತವೆ. ಒಂದು ಕಾಲ್ಪನಿಕ ಸಂವಾದ ಅಂತ ಹಾಕಿದ್ದಾರೆ ಯಾವುದೋ ಪುಸ್ತಕದಲ್ಲಿ, ಕಾಲ್ಪನಿಕ ಸಂವಾದ. ಅದರೊಳಗೆ ಹಿಂದೆ ಸತ್ಯ ಇದೆ. ಕರ್ಣ ಅಂದಂತೆ ಕೃಷ್ಣನಿಗೆ, ನೀನ್ ಪುಣ್ಯವಂತಪ್ಪ, ನನ್ನ ಕಷ್ಟ ನಿನಗೇನ್ ಗೊತ್ತು. ಈಗೆಲ್ಲ ಒಂದಿದೆ, ಅಭ್ಯಾಸ ಇದೆ ಕೆಲವರಿಗೆ, ಕರ್ಣ ಬಹಳ ದೊಡ್ಡವನು, ದೊಡ್ಡ ಹೀರೋ ಅಂತ ಹೇಳಿ ಮಾಡುವಂಥದ್ದು. ಆದ್ರೆ ವ್ಯಾಸರು ಮಾತ್ರ ಮುಲಾಜಿಲ್ದೆ ಅವನು ಖಳನಾಯಕ ಅಂತೆ ಕರೆದಿದ್ದಾರೆ. ಉಳಿದುಳಿದ ರಾಮಾಯಣ ಮಹಾಭಾರತದಲ್ಲಿ ಸ್ವಲ್ಪ ಏನೋ ಏರಿಸ್ಕೊಡಿಸ್ತಾರ ಅವನ್ನ. ಆದ್ರೆ ವ್ಯಾಸ ಭಾರತದಲ್ಲಿ ಕರ್ಣ ಖಳನಾಯಕ, ಔಟ್ ಅಂಡ್ ಔಟ್. ಅಲ್ಲಿ
ಕರ್ಣ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ನೀನ್ ಪುಣ್ಯವಂತಪ್ಪ, ರಾಜಮಂತಂದಲ್ಲಿ ಹುಟ್ಟಿದಿ. ನನ್ ನೋಡು, ನಾನು ಕೌರವ ಪಾಂಡವರು ಇಬ್ಬರಿಗೂ ದೊಡ್ಡವನ್, ನಾನೇ ಚಕ್ರವರ್ತಿ ಆಗ್ಬೇಕಾಗಿತ್ತು. ನನ್ನ ದೈವ ನೋಡು, ನನ್ನ ತಾಯಿ ನನ್ ಬಿಟ್ಬಿಟ್ರು. ಪುಣ್ಯಕ್ಕೆ ನದಿ ಮುಳುಗಿಸ್ಲಿಲ್ಲ, ನಾನು ದಂಡೆ ಬಿಡ್ತು. ಎಲ್ಲೋ ರಾಜಕುಮಾರರ ಜೊತೆಗೆ ನಾನು ದ್ರೋಣಾಚಾರ್ಯ ಹತ್ರ ಕಲಿಬೇಕಾಗಿದ್ದವನು ಅಧಿರಥನ ಮಗ ಯಾಕೆ ಕೂತ್ಕೊಂಡ್ಬಿಟ್ಟೆ. ಅದು ಸಾರಥಿ ಮಗ ಅದೇ. ಹೋಗಿ ಪರಶುರಾಮರು ಸೇವೆ ಮಾಡಿದ್ರೆ ಅವ್ರು ನನಗೆ ಶಾಪ ಕೊಟ್ರು. ದ್ರೋಣಾಚಾರ್ಯ ನನ್ ಶಿಕ್ಷಣ ಕೊಡ್ಲಿಲ್ಲ. ಕರೆಕ್ಟ್ ಸರಿಯಾಗಿ ಯುದ್ಧ ಸಮಯದಲ್ಲಿ ಮಂತ್ರ ಮರೆತು ಹೋಗೋ ಹಾಗಾಯ್ತು. ಭೂಮಿ ನೆಲ ಕುಸಿದ ಅಪಮಾನ ಮಾಡಿತು ನನಗೆ. ಎಲ್ಲ ಮೋಸ ಮೋಸ ಮೋಸ, ನನ್ನ ಜೀವನ ಪರ್ಯಂತ ಮೋಸ ಆಯ್ತು. ಅವ್ ಕೃಷ್ಣ ಹೇಳ್ತಾನೆ, ಸುಮ್ನೆ ಕೂತ್ಕೊಳ್ಳ, ಬಾಳ ಮಾತಾಡ್ಬೇಡ, ನನ್ನ ನಡೆ ಬರ ನೋಡಿದ್ಯಾ ನೀನು? ನಾನು ಹುಟ್ಟಿದ ತಕ್ಷಣ ಮಧ್ಯರಾತ್ರಿಯಲ್ಲಿ ಹುಟ್ಟಿದ ತಕ್ಷಣ ನಮ್ಮ ತಂದೆ ವಸುದೇವ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬೋರ್ಗರೆತಿರುವಂತಹ ಯಮುನಾ ನದಿ ದಾಟಿ ಆ ಕಡೆ ಹೋಗಿ ಗೊಲ್ಲರ ಮನೆಯಲ್ಲಿ ಬಿಟ್ಟು ಬಂದ ನನ್ನ. ನೀನ್ ಅಟ್ಲೀಸ್ಟ್ ಒಬ್ಬ ಸಾರಥಿ ಮನೆಯಲ್ಲಿದ್ದಿ, ರಥ ಕುದುರೆ ಖಡ್ಗ ಬಿಲ್ಲು ನೋಡ್ತಿದ್ದೆ. ನಾನು ಅದು ನೋಡ್ಲಿಲ್ವೇ. ನಾನು ಆಟ ಆಡಿದ್ದೆಲ್ಲ ಆ ಗೋಪಿಯರ ಜೊತೆಗೆ ಆಟ ಆಡೋದು, ಚಿನ್ನಿ ದಾಂಡು, ಚೆಂಡು ಇಂಥದ್ದು ಆಡ್ಕೊಂಡೇ ಇದ್ದದ್. ನಾನು ಕಲೀಲೇ ಇಲ್ಲ, ನಾನು ಶಾಲೆಗೆ ಹೋಗ್ಲಿಲ್ಲ. ಕೊನೆಗೆ ಕಂಸನ್ ಕೊಂದ ಮೇಲೆ ನಮ್ಮ ಅಪ್ಪ ವಸುದೇವ ನಾನು ಕಳಿಸಿದ್ರು, ಇದಕ್ಕೆ ಹೋಗೋ ನೀನು ಕತ್ವಾ ಸಂದೀಪನಿ ಕಡೆಗೆ ಅಂತ. ನಾನು ಕಲೀಲೇ ಇಲ್ಲ. ಕೊನೆಗೆ ಯಾವ ದೇಶದ್ದು ರಾಜ ಆಗಲೇ ಇಲ್ಲ, ನಾನು ಯಾವತ್ತೂ ರಾಜ ಆಗ್ಲಿಲ್ಲ. ಆದ್ರೆ ನನಗೆ ನಿನಗೆ ವ್ಯತ್ಯಾಸ ಏನ್ ಗೊತ್ತಾಯ್ತೇನೋ? ನಾವು ಮಾಡಿದಂತ ಆಯ್ಕೆಗಳು. ನಿನಗೆ ಬೇಕಾದಷ್ಟು ಆಯ್ಕೆ ಇತ್ತು, ನೀನು ಹುಡುಕಾಡಿ ದುರ್ಯೋಧನ ಆರಿಸ್ಕೊಂಡೆ ಸ್ನೇಹಿತ ಅಂತ ಹೇಳಿ. ನಾನು ಬೇಕು ಅಂತ ಪಾಂಡವರ ಜೊತೆಗಿದ್ದೆ. ಯಾವಾಗ ನೀನು ಸತ್ಯವನ್ನ ಧರ್ಮವನ್ನ ಆರಿಸಿಕೊಂಡು ಅದರ ಹಿಂದೆ ಹೋಗ್ತೀಯೋ, ನಿನ್ನ ಜೀವನದ ಗತಿನೇ ಬೇರೆ ಆಗತ್ತೆ. ನೀನು ಅನ್ಯಾಯವನ್ನ ಅಧರ್ಮವನ್ನ ಆರಿಸಿಕೊಂಡು ಹೋದಾಗ ನಿನ್ನ ಜೀವನ ಯಶಸ್ಸಾಗೋದು ಸಾಧ್ಯ ಇಲ್ಲ. ಎಷ್ಟು ಚಂದದ ಮಾತು ಸ್ವಾಮಿ. ಕೃಷ್ಣ ನಿರ್ಮಮೋ ನಿರಹಂಕಾರ, ಯಾರ ಬಗ್ಗೆನೂ ಪ್ರೀತಿ ಇಲ್ಲ, ಅಹಂಕಾರ ಏನೇನು ಇಲ್ಲ, ಮಮಕಾರ ಇಲ್ಲ. ದುರ್ಯೋಧನ ಬೀಗ ಆಗ್ಬೇಕು, ಆದ್ರೆ ಅವನ್ ಕೊಲ್ಸೋದಕ್ಕೆ ಯಾವ ಮುಲಾಜು ಇಲ್ಲಲ್ಲ ಕೃಷ್ಣನಿಗೆ. ಪಾಂಡವ್ರಿಗೆ ಒಂಚೂರು ನೋವು, ಮಮ್ ಪ್ರಾಣಾಯ ಪಾಂಡವಹ ಅಂತ ಬಂದವನು ಒಂಚೂರು ನೋವಾದ್ರೆ ಬಿಡಲ್ಲ. ಯಾಕೆ ಅಂದ್ರೆ ಅವನಿಗೆ ಯುದ್ಧ ಮುಗಿದ್ಮೇಲೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಮ್ಮನ್ನು ಪಾರ್ ಮಾಡಿದೆಪ್ಪ, ನೀನಿದ್ದೆ ಅಂತ ಹೇಳಿ ನಾವು ಯುದ್ಧದಲ್ಲಿ ಗೆದ್ವಿ, ಇದ್ರ ಎಲ್ಲಿ ಸತ್ತು ಹೋಗ್ತಿದ್ವಿ, ನಾವು ಬದುಕೋ ಸಾಧ್ಯ ಇರಲಿಲ್ಲ ಅಂತ. ಆ ಕೃಷ್ಣ ಹೇಳ್ತಾನೆ, ನೀವು ಪಾಂಡವರು ನನ್ನ ಸೋದರತ್ತೆ ಮಕ್ಕಳು ಅಂತ ನಿಮ್ಮನ್ನು ಉಳಿಸ್ಲಿಲ್ಲ. ನೀವು ಧರ್ಮದ ಪರವಾಗಿ ಇದ್ರಿ ಅಂತ ನಾನು ನಿಮ್ ಜೊತೆಗಿದ್ದೆ, ನೀವು ಅಧರ್ಮಿಗಳಾಗಿದ್ರೆ ಮೊದಲು ನಿಮ್ಮನ್ನೇ ಹೊಡಿಸಿದ್ದೆ ಅಂತ ಹೇಳ್ತಾನೆ. ಇಷ್ಟು ಚಂದ ಆಯ್ಕೆಗಳನ್ನು ಮಾಡ್ಕೊತಾನ ಅವನು. ಕೃಷ್ಣನ ಆಯ್ಕೆ ಯಾವಾಗಲೂ ಇರೋದು ಧರ್ಮದ ಪರವಾಗಿ, ಸತ್ಯದ ಪರವಾಗಿರುವಂಥದ್ದು. ಕರ್ಣನ ಹೇಳ್ತಾನೆ, ನೀನು ಯಾವಾಗಲೂ ಅಸತ್ಯವನ್ನ ಅಧರ್ಮವನ್ನ ಆರಿಸಿಕೊಂಡ್ಯೋ ನಿನ್ನ ಜೀವನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನೊಂದು ನನಗೆ ಬಹಳ ಅದ್ಭುತ ಅನಿಸಿದ್ದು ಮಹಾಭಾರತದಲ್ಲಿ ಅಂದ್ರೆ, 21ನೇ ಶತಮಾನದಲ್ಲೇ ನಮಗೆ ಆಗ್ತಾ ಇಲ್ಲ, ಅದು ಅವತ್ತು ಆಯ್ತಲ್ಲ ಅಂತ ನನ್ಗನ್ಸೋದು. ಸ್ತ್ರೀ ಅಂತಃಶಕ್ತಿ ಪುರುಷರಿಗಿಂತ ಹೆಚ್ಚು ಗಟ್ಟಿಯಾದದ್ದು ಅಂತ ಮಹಾಭಾರತ ತೋರಿಸುತ್ತೆ. ದಯವಿಟ್ಟು ಗಮನಿಸಿ, ಸ್ವಲ್ಪ ಆಳವಾಗಿ ಓದಿದ್ರೆ ಮಹಾಭಾರತ ಮುಟ್ಟುತ್ತೆ ನಿಮ್ಮ ಹೃದಯಕ್ಕೆ. ಸ್ತ್ರೀಯರಷ್ಟು ಗಟ್ಟಿ ಪಾತ್ರ ಪುರುಷರದಿಲ್ಲ. ನೀವು ಕುಂತಿ ನೋಡಿ, ದ್ರೌಪದಿ ನೋಡಿ, ಗಾಂಧಾರಿ ನೋಡಿ, ಒಬ್ರು ಅಳುಬುರುಕ ಪಾತ್ರ ಯಾವುದೂ ಇಲ್ಲ ಅಲ್ಲಿ, ಒಬ್ರು ಅಳುಬುರುಕರಲ್ಲ. ಕುಂತಿ ಬೆಂಕಿಯಲ್ಲಿ ಬಂದಲ್ಲಪ್ಪ, ಆಕೆ ಇಡೀ ಜೀವನ ಪರ್ಯಂತ ಸುಖ ಕಾಣಲಿಲ್ಲ. ಆದ್ರೆ ಒಂದು ಸಲ ಕೊಣಕೊಂಡು ಹತ್ತದ್ದಿಲ್ಲ ಆಕೆ. ಏನ್ ಸಂಭ್ರಮ ಆಕೆ ಬದುಕು ಎಲ್ಲಿದೆ? ಗಂಡ ಸತ್ತೋದ, ತನ್ನ ಜೊತೆ ಇದ್ದಂತ ಮಾದರಿ ಸಹಗಮನ ಮಾಡಿದ್ಲು, ಆ ಮಕ್ಕಳನ್ನ ಕರ್ಕೊಂಬಂದು ಮತ್ತೊಬ್ಬರ ಮನೆಯಲ್ಲಿ ಇರ್ಬೇಕು. ಆ ಮನೆಯವರಾದ್ರೂ ತಮ್ಮ ದಾಯಾದಿಗಳು ಇವ್ರನ್ನ ಯಾವಾಗ ಕೊಂದೇವೋ ಅಂತ ಕೂತಿದ್ದಾರೆ. ಇಷ್ಟು ಪರಿಸ್ಥಿತಿಯಲ್ಲಿ ಕುಂತಿ ಹಾಗಿದ್ಲು. ಮತ್ ಮಕ್ಕಳು ಇದಕ್ ಹೋದಾಗ, ಗಾಡಿಗೆ ಹೋದಾಗ ದುರ್ಯೋಧನನ ಮನೆಯಲ್ಲಿ ಇರ್ಲಿಲ್ಲ, ಆಕೆ ವಿದುರನ ಮನೆಯಲ್ಲಿ ಇದ್ಲು, ಆ ಗುಡಿಸಲಲ್ಲೇ ಇದ್ಲು. ಆನಂತರ ಮುಂದೆ ಯುದ್ಧ ಕಾಲ ಬಂದಾಗ ಎಲ್ಲಿದ್ಲು ತಾಯಿ? ಯುದ್ಧ ಮುಗಿದ ಸ್ವಲ್ಪ ಹೊತ್ತಿಗೆ ಹೋಗೇ ಬಿಟ್ಲು, ಕಾಡಿಗೆ ಹೋಗ್ಬಿಟ್ಲು ವಿದುರನ ಜೊತೆಗೆ. ಏನ್ ಸಂತೋಷ ಪಟ್ಲು. ಯುದ್ಧ ಮುಗಿದ್ಮೇಲೆ ಕೃಷ್ಣ ಕೇಳ್ತಾನೆ, ಅತ್ತೆ ನಿನಗೆ ಏನ್ ಬೇಕು ಅಂತ ಕೇಳ್ತಾನೆ. ಆ ಕುಂತಿ ಮಾತು ನೋಡ್ರಿ, ನಾವ್ ಯಾರಾದ್ರೂ ಸಿಕ್ಕಿ ನಿಮ್ಗೆ ಏನ್ ಬೇಕು ಅಂದ್ರೆ ಸೈಡ್ ಕೇಳ್ತೀವಿ, 60-40 30-40 ಅಂತಂದ್ರೆ ಆಕೆ ಕುಂತಿ ಕೇಳುವಂಥದ್ದು, ಕೃಷ್ಣ ನನಗೆ ಯಾವಾಗ್ಲೂ ಬಡತನ ಕೊಡು, ಕಷ್ಟ ಕೊಡು ಅಂತ ಕೇಳ್ತಾಳೆ. ಯಾರಾದ್ರೂ ಕೇಳಿದ್ ಉಂಟೇನ್ರಿ ಕುಂತಿ ಅಂತ ಪಾತ್ರ? ನನಗೆ ಯಾವಾಗ್ಲೂ ಬಡತನ ಕೊಡು, ಕಷ್ಟ ಕೊಡು ಅಂತ ಕೇಳ್ತಾಳೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾಳೆ, ಸುಖ ಇದ್ರೆ ನೀನ್ ಮರ್ತು ಬಿಡ್ತೀನಪ್ಪ, ನಾನು ಕಷ್ಟ ಇದ್ದಾಗ ನೀನ್ ನೆನೆಸ್ತೀನಿ,
ನನ್ನ ಮುಖ್ಯ ನೀನ್ ನೆನಕೆ ಬೇಕು ನನಗೆ ಅಂತ. ಇದು ಕುಂತಿ ಈ ಪಾತ್ರ. ಇನ್ನೊಂದು ದ್ರೌಪದಿ, ಬಂದದ್ದೇ ಬೆಂಕಿ ಅಂತ ಆಕೆ ಸೇಡಿನ ಪ್ರತಿಕೃತಿಯಾಗಿ ಎಷ್ಟು ಸಿಟ್ಟು ಆಕೆ ಒಳಗಡೆ ಇದೆ. ಆಕೆ ಬಂದದ್ದೇ ಅರ್ಜುನನ ಮದುವೆ ಆಗೋದಕ್ಕೆ ಬಂದದ್ದು. ಆ ಸುಂದರತೆ, ಆಕೆ ರೂಪ ಲಾವಣ್ಯ ಅಂತ ಅದ್ಭುತ ಲಾವಣ್ಯ. ಆದ್ರೆ ಏನ್ ಗಟ್ಟಿತನ ಸ್ವಾಮಿ ಆಕೆದು. ಗಟ್ಟಿತನ ನೋಡಿ, ಒಂದು ಸಲ ಗೊಣಗಲ್ಲ ಆಕೆ. ಸಭೆಯಲ್ಲಿ ಅಪಮಾನ ಆದ್ರೆ ಭೀಷ್ಮರು ಹೇಳ್ತಾಳೆ, ಕುಮಾರವ್ಯಾಸನ್ ಮಾತು ಕೇಳ್ಬೇಕಿದು, ಇದು ಸಭೆಯಲ್ಲ ಮೂರ್ಖರ ನೆರವಿ ಅಂತಾಳೆ. ಮೂರ್ಖರು ಸೇರಿದ್ದೀರಿ ನೀವೆಲ್ಲರೂ, ಒಬ್ರು ಮಾತಾಡಕ್ ಬರಲ್ಲ. ಧೈರ್ಯ ಅಲ್ವಾ? ಒಬ್ಬ ಹೆಂಗಸು ಆಕೆನ ಅಪಮಾನ ಮಾಡ್ಬೇಕು ಅಂತ ಇಡೀ ಸಭೆ ನಿಂತ್ಕೊಂಡಿದೆ, ಯಾರು ಇಲ್ಲ. ಆಕೆ ಎಲ್ಲಾರನ್ನು ಬಿಡ್ಕೋತಾಳೆ. ಮೊದಲು ಗಾಂಧಾರಿಯನ್ನು ಬಿಡ್ಕೋತಾಳೆ, ಭಾನುಮತಿಯನ್ನು ಬಿಡ್ಕೋತಾಳೆ. ಅಮ್ಮ ನೀವಿಬ್ರು ಹೆಂಗಸರಿದ್ದೀರಿ, ಒಬ್ಬ ಹೆಂಗ್ ಮರ್ಯಾದೆ ಹೋಗ್ತಾ ಇದ್ದೀರಿ, ಯಾರು ಸಹಾಯ ಮಾಡಲ್ವಾ ಅಂತ ಕೇಳ್ತಾಳೆ. ಯಾರೂ ಸಹಾಯ ಮಾಡದೇ ಇದ್ದಾಗ ಬಿಡು ಬೇಡ ನಿಂತ್ಕೋತಾಳೆ. ಕೊನೆಗೆ ಆಕೆ ಶಾಪ ಕೊಟ್ಟಾಗ ಕಲ್ಲೋಲ್ ಆಗ್ಬಿಡುತ್ತೆ. ಅಂಥ ದ್ರೌಪದಿ ಕಾಡಿನಲ್ಲಿ ಹೋಗ್ತಾಳೆ. ಎಂತ ಪರೀಕ್ಷೆ ಕಾಲ ಬಂದಾಗ ಆಕೆ ಇರೋದು ಹೇಗಿರ್ತಾಳ್ರಿ. ಎಷ್ಟು ಅಪಮಾನ ಆಕೆಗೆ. ಒಬ್ಬ ಜಯದ್ರಥ ಅಪಮಾನ ಮಾಡೋದು, ಕರ್ಣ ಮಾಡುವಂತ ಅಪಮಾನ, ದುರ್ಯೋಧನ ಮಾಡುವಂತ, ದುಶ್ಯಾಸನ ಮಾಡುವಂತ ಅಪಮಾನ ತಡ್ಕೊಂಡ್ಲಲ್ಲ ಆಕೆ. ಅದು ಯಾವುದನ್ನು ಮರೀಲಿಲ್ಲ ಆಕೆ, ಕೊನೆವರೆಗೂ ಮರೀಲಿಲ್ಲ. ಕೊನೆಗೆ ಒಂದು ಇದಕ್ಕೆ ಹೋದಾಗ ಸ್ವರ್ಗಾರೋಹಣ ಪರ್ವದಲ್ಲಿ ಫಸ್ಟ್ ಆಕೆನೆ ಬೀಳ್ತಾಳೆ. ಆಕೆ ದುಃಖ ಪಡಲ್ಲ. ನಾನು ಮುಗಿತ ಯಾತ್ರೆ, ನೀವು ಹೋಗಿ ನಮ್ಮ ಮುಂದೆ ಅಂತ ಹೇಳ್ತಾಳೆ. ನನಗೆ ಯಾಕೆ ಸಂತೋಷ ಆಗತ್ತೆ ದ್ರೌಪದಿ ಪಾತ್ರ ನೆನೆಸ್ಕೊಂಡ್ರೆ, ಅಳುಬುರ್ಕ ಪಾತ್ರ ಅಲ್ಲ ಅದು, ಗಟ್ಟಿ ಪಾತ್ರ. ಆಕೆಗೆ ಇರುವ ಶಕ್ತಿ ಯಾರಿಗೂ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಕೆ ಬಿದ್ದಾಗ ಭೀಮ ಅಳ್ತಾನೆ, ದ್ರೌಪದಿ ಬಿದ್ದು ಹೋದ್ಲಲ್ಲ ಅಂತ. ಯಾಕೆ ಅಂತ ನೀ ಹೋಗು, ಚಿಂತೆ ಎಲ್ಲ ಮುಗಿತಂತ ಹೋಗಿ ನೀನು. ಅದಕ್ಕೆ ನಾನು ಹೇಳುದು, ಮಹಾಭಾರತದ ಸ್ತ್ರೀ ಪಾತ್ರಗಳಿರುವಷ್ಟು ಅಂತ ಶಕ್ತಿ ಪುರುಷ ಪಾತ್ರಗಳಿಗಿಲ್ಲ. ಗಾಂಧಾರಿ ಏನು ಸ್ವಲ್ಪ ಕಷ್ಟಪಟ್ಟದ್ದು. ಆಕೆ ಒಬ್ಬಳೆ ಕಾನ್ಶಿಯನ್ಸ್ ಕೀಪರ್ ಅದು. ಕೆಲವೊಂದ್ ಕಡೆ ಸೋತ್ಲು, ಆಮದ್ ಬೇರೆ. ಆದ್ರೆ ಬಹಳಷ್ಟು ಕಾಲ ಧೃತರಾಷ್ಟ್ರನಿಗೆ ಬೇಡ, ಮೋಸ ಮಾಡ್ಬೇಡ, ಅವ್ರು ಒಳ್ಳೆಯವರಿದ್ದಾರೆ, ಪಾಂಡವರು ಅವ್ರಿಗೆ ಮೋಸ ಮಾಡ್ಬೇಡ, ನನ್ನ ಮಗನ್ ಬೇಕಾದ್ರೆ ಬಿಟ್ಬಿಡು ನೀನು, ಅವನ್ ಬಿಡ್ಬೇಡ ಅಂತ ಕೊನೆವರೆಗೂ ಕಾನ್ಶಿಯನ್ಸ್ ಕೀಪರ್ ಆಗಿದ್ದಂತ ಗಾಂಧಾರಿ ಕೊನೆ ತಡ್ಕೊಳಕ್ಕಾಗಲ್ಲ. ಯಾರಿಗೆ ತಡ್ಕೊಳಕ್ಕಾಗತ್ತೆ ಸ್ವಾಮಿ? 100 ಜನ ಮಕ್ಕಳನ್ನ ಹೊಸದ್ ಹಾಕ್ಬಿಟ್ಟಲ್ಲ ಭೀಮ. ಮಕ್ಕಳು ತಪ್ಪು ಅಂತ ಇರ್ತದೆ, ಆದ್ರ ತಾಯಿಗೆ ಯಾವಾಗ್ಲೂ ಮಕ್ಕಳು ಒಳ್ಳೆಯವರೇ. 100 ಜನ ಮಕ್ಕಳನ್ನು ಕೊಂದು ಹಾಕ್ಬಿಟ್ಟನಲ್ಲ ಒಬ್ಬ ಭೀಮ. ಸಂಕಟ ಆಗ್ಲಿಕ್ಕಿಲ್ವಾ? ಆಕೆ ಆದ್ರೂ ಭೀಮನ ಬೈಯಲ್ಲ. ಕೊನೆಗೆ ಆಕೆ ಹೇಳ್ತಾಳ, ಕೃಷ್ಣ ನೀನೇ ಜವಾಬ್ದಾರಿ, ಇದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತ ಹೇಳಿ. ಇದುವರೆಗೂ ಕೃಷ್ಣನಿಗೆ ಶಾಪ ಕೊಡುವಂತ ಧೈರ್ಯ ಯಾರಿಗೂ ಇರ್ಲಿಲ್ಲ. ಆಕೆ ಕೃಷ್ಣನಿಗೆ ಶಾಪ ಕೊಡ್ತಾಳೆ. ಕೃಷ್ಣ ನೀನ್ ಮನಸ್ಸು ಮಾಡಿದ್ರೆ ತಡಿಬಹುದಾಗಿತ್ತು, ಮಾರಣ ಹೋಮ ತಡಿಬಹುದಾಗಿತ್ತು, ನೀ ತಡಿಲಿಲ್ಲ, ಆದ್ರಿಂದ ನಿನಗ್ ಶಾಪ, ನಿನ್ನ ಕಣ್ಣು ಮುಂದೆ ನಿನ್ ವಂಶದವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳ್ತಾಳೆ. ಅದು ಕೃಷ್ಣನ್ ರಿಯಾಕ್ಷನ್. ನಕ್ ಬಿಡ್ತಾನ. ಇದಕ್ಕೂ ನಗ್ತಿಯಲ್ಲೋ ಮಾರಾಯ ನೀನು ಅಂದ್ರೆ ಇವತ್ತಿನೇನ್ ಮಾಡ್ಲಿ ಅಂದವನು. ನಾನು ವಿಚಾರ ಮಾಡ್ತಿದ್ದೆ, ನನ್ನ ಮನೆತನದವ್ರು ತುಂಬಾ ಅಹಂಕಾರಿಗಳಾಗ್ಬಿಟ್ಟಿದ್ದಾರೆ, ಅವ್ರ ನಾಶ ಹೆಂಗ್ ಮಾಡ್ಬೇಕು ಅಂತಿದ್ದೆ. ನೀನು ದುರ್ಗೆ ರೂಪವಾಗಿ ಬಂದು ಕರುಣೆ ಮಾಡ್ಬಿಟ್ಟೆಲ್ಲ, ಅವ್ರ ನಾಶ ಮಾಡೋದಕ್ಕೆ ಒಳ್ಳೇದಾಯ್ತು ಬಿಡು ಅಂದ್ರೆ. ಈ ಪಾತ್ರಗಳು ಎಂಥ ದೊಡ್ಡ ದೊಡ್ಡ ಪಾತ್ರಗಳು. ಒಂದು ದ್ರೌಪದಿ, ಒಂದು ಕುಂತಿ, ಒಂದು ಗಾಂಧಾರಿ, ಇಂಥ ಪಾತ್ರಗಳು ಅದ್ಭುತ ಪಾತ್ರಗಳು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳ್ಬೇಕು. ಮಹಾಭಾರತ ಓದುವಾಗ ಪೂರ್ವಾಗ್ರಹ ಇಟ್ಕೊಂಡು ಓದ್ಬಾರ್ದು. ಯಾವ್ಯಾವ್ದು ಸಣ್ಣ ಸಣ್ಣದು ಗೈಡೆನ್ಸ್ ಇಟ್ಕೊಂಡ್ಬಿಟ್ಟು ದ್ರೋಣಾಚಾರ್ಯ ತಪ್ಪು ಮಾಡಿದ್ರು, ದ್ರೋಣಾಚಾರ್ಯ ತಪ್ಪು ಮಾಡಿ, ಈಗೆಲ್ಲ ಬಹಳ ಮಾತಾಡ್ತೀವಿ ನಾವು. ದ್ರೋಣಾಚಾರ್ಯ ಬಂದ್ರು, ಹೆಬ್ಬೆಟ್ ಕಿತ್ಕೊಂಡ್ಬಿಟ್ರು, ಒಂದು ಅನ್ಯಾಯ ಅಲ್ವಾ? ಅವನು ದಲಿತನಾದ್ರಿಂದ, ಕಾಡು ಮನುಷ್ಯ ಆದ್ರಿಂದ ಅವನು ಬಲಿ ತಗೊಂಡ್ರು. ಮತ್ತೆ ಅಲ್ಲಿಯೂ ಜಾತಿ ತರ್ತೀವಿ, ಅಲ್ಲಿ ವರ್ಣಗಳನ್ನು ತರ್ತೀವಿ. ನಮ್ಮ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಹೊರಗಡೆ ಏನ್ ಮಾಡಕ್ ಆಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಲ್ಲ ಅದು. ನಾವು ಆ ಕಾಲಕ್ಕೆ ನಿಂತ್ಕೊಂಡು ನೋಡ್ಬೇಕು ಸ್ವಾಮಿ. ಆ ಕಾಲಕ್ಕೆ ನಿಂತ್ಕೊಂಡು ದ್ರೋಣಾಚಾರ್ಯರು, ಆತ ಕಾಡು ಮನುಷ್ಯ ಒಂದ್ ಹೇಳ್ತಾರೆ, ಧಾರಾವಾಹಿಗಳೆಲ್ಲ ಸೇರಿಸ್ಬಿಡ್ತಾರೆ, ರೋಚಕ ಮಾಡೋದಕ್ಕೆ ಹೇಳ್ತಾರೆ. ಅರ್ಜುನನ್ನ ಶ್ರೇಷ್ಠ ಧರ್ಮೋದ್ಧಾರ ಮಾಡ್ಬೇಕು ಅಂತ ಇರೋದ್ರಿಂದ 2 ಹಾದಿ ಇದಾವಪ್ಪ. ಒಬ್ಬ ಮನುಷ್ಯನ್ ದೊಡ್ಡವನ್ ಮಾಡ್ಬೇಕು. ನಮ್ಮ ಹುಡುಗ ಒಲಿಂಪಿಕ್ ಚಾಂಪಿಯನ್ ಆಗ್ಬೇಕು ಅಂದ್ರೆ 2 ಕೆಲಸ. ಒಂದು ಅವ್ನು ಚೆನ್ನಾಗಿ ತರಬೇತಿ ಕೊಟ್ಟು ಒಲಿಂಪಿಕ್ ಚಾಂಪಿಯನ್ ಆಗುವಂಗ್ ಮಾಡೋದು, ಇನ್ನೊಂದು ಒಲಿಂಪಿಕ್ ಚಾಂಪಿಯನ್ ಆಗಬಹುದಾಗಿದ್ದವನ್ ಕಾಲ್ ಮುರಿಯೋದು. ಏನು ಅರ್ಥ ಇದೆಯಾ? ದ್ರೋಣಾಚಾರ್ಯ ಸಣ್ಣವ್ರ, ಅವ್ರು ಯಾಕೆ ಹಂಗ್ ಮಾಡಿದ್ರು ಏಕಲವ್ಯನಿಗೆ ಅಂತ ತಿಳ್ಕೋಬೇಕು. ಸೂಕ್ಷ್ಮವಾಗಿ ನೋಡಿದ್ರೆ ಏಕಲವ್ಯ ಬಡವ ಅಲ್ಲ, ನಿಷಾದ ರಾಜನ ಮಗ ಅವನು. ಆಗಿನ ಕಾಲದ ಬಹುದೊಡ್ಡ ರಾಜರೇನಿದ್ರು, ಕಾಡು ರಾಜರು, ಜಾನಪದದಲ್ಲಿ ಬೇಕಾದಷ್ಟು ಜನ ಇದ್ರಲ್ಲ ರಾಜರು, ಆ ರಾಜರ ಮಗ ಅವನು. ಅವನಿಗೆ ಬೇಕಾದಷ್ಟು ಚೆನ್ನಾಗಿ ಬಿಲ್ಲು ವಿದ್ಯೆ ಬರ್ತಿತ್ತು, ಬರೋದಿಲ್ಲ ಅಂತಲ್ಲ, ಖಂಡಿತ ಬರ್ತಿತ್ತು. ಆದ್ರೆ ದ್ರೋಣಾಚಾರ್ಯ ಎಷ್ಟು ದೂರದೃಷ್ಟಿ ಇರಬೇಕು ಅಂತ ವಿಚಾರ ಮಾಡಿ. ಅವ್ರಿಗೆ ಗೊತ್ತು ಪಾಂಡವರ ಹತ್ರ ಸತ್ಯ ಇದೆ, ಧರ್ಮ ಇದೆ,
ನೋಡಿದಾರೆ 150 ಜನ ಮಕ್ಕಳನ್ನ. ನಾವು ಕ್ಲಾಸಲ್ಲಿ ಮೇಷ್ಟ್ರು ಪಾಠ ಮಾಡುವಾಗ 40 ಮಕ್ಕಳಿದ್ರೆ ಒಂದು 6 ತಿಂಗಳಲ್ಲಿ ಗೊತ್ತಾಗುತ್ತೆ ಮಿಸ್ಚುವಸ್ ಯಾರಿದ್ರೊಳಗೆ ಅಂತ. ಅವ್ನು 12 ವರ್ಷ ಕಲ್ಸಿದಾರ್ರಿ ಬುದ್ಧಿ ಅವ್ರಿಗೆ. ಅವ್ರಿಗೆ ಗೊತ್ತು ಈ ದುರ್ಯೋಧನ ಯಾವಾಗ್ಲೂ ಕೆಟ್ಟ ಬುದ್ಧಿಗೆ ಹೋಗ್ತಾನೆ, ಒಂದಲ್ಲ ಒಂದ್ ದಿವಸ ಯುದ್ಧ ಆಗತ್ತೆ ಇವರಿಬ್ಬರು ನೋಡು ಅಣ್ಣ ತಮ್ಮಂದ್ರ ನಡುವೆ. ಅವ್ನ್ ಗ್ಯಾರಂಟಿ ಗೊತ್ತು ಏಕಲವ್ಯ ಕೌರವರ ಕಡೆ ಹೋಗ್ತಾನೆ ಅಂತ. ಆ ಕೊನೆಗೆ ಯುದ್ಧ ಕುರುಕ್ಷೇತ್ರದಲ್ಲಿ ಕೌರವರ ಕಡೆನೆ ಯುದ್ಧ ಮಾಡ್ತಾನೆ ಏಕಲವ್ಯ. ಮತ್ತೆ ಇನ್ನೊಂದು ಅವ್ನು ಜರಾಸಂಧ ಹತ್ತಿರವಾಗಿದ್ದವನು ಮೊದಲೇ. ಜರಾಸಂಧ ಏಕಲವ್ಯನ ತಂದೆ ಜರಾಸಂಧ ಪಕ್ಕಾ ಸ್ನೇಹಿತರು. ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಮಾಡಿ ಒಂದು ಅಸಾಮಾನ್ಯ ಬಿಲ್ಲುಗಾರಿಕೆ ಇವನಿಗೆ ಬೇಕಿಲ್ಲ, ಕಾಡಿನಲ್ಲಿರುವಂತ ಮನುಷ್ಯಗೆ ಬೇಕಿಲ್ಲ. ಧರ್ಮ ರಕ್ಷಣೆ ಮಾಡೋದಕ್ಕೆ ಶಕ್ತಿ ಬೇಕು ನಿಮಗೆ. ಆದ್ರೆ ಈತ ಧರ್ಮ ರಕ್ಷಣೆ ಮಾಡೋ ಕೆಲಸದವನಲ್ಲ, ಅಲ್ಲಿರೋದು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೋಬೇಕಾದದ್ದು. ಈ ಅಸಾಧ್ಯ ಬಿಲ್ಲುಗಾರಿಕೆ ಅವನಲ್ಲಿ ಇದ್ದು ಬಿಟ್ರೆ ಏನ್ ಕಷ್ಟ ಆಗಿರೋದು ಮ್ಯಾನೇಜ್ ಮಾಡೋದಕ್ಕೆ. ಕಲ್ಪನೆ ಮಾಡಿ, ಈ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ನೋಡೋದಾದ್ರೆ ಅಮೆರಿಕ ಯಾಕೆ ಹೋಗ್ಬೇಕು ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ? ಇರಾಕಲ್ಲಿ ಬಾಂಬ್ ಇದ್ರೆ ಇವ್ರದೇನ್ ತಕರಾರು? ಕಾರಣ ಇಷ್ಟೇನೆ. ಅಥವಾ ಪಾಕಿಸ್ತಾನ ಕಡೆ ನ್ಯೂಕ್ಲಿಯರ್ ಬಾಂಬ್ ಇದ್ರೆ ಅಮೆರಿಕ ಯಾಕೆ ಚಿಂತೆ ಮಾಡ್ಬೇಕು, ನಾವ್ಯಾಕೆ ಚಿಂತೆ ಮಾಡ್ಬೇಕು? ಆದ್ರೆ ಬುದ್ಧಿ ಸರಿ ಇಲ್ಲದವನ ಕೈಯಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಇದ್ರೆ ಅವ್ನು ಎಲ್ಲಿ ಹಾಕ್ತಾನೆ ಹೇಳೋಕ್ ಬರಲ್ಲ. ಜ್ಞಾನಿಗಳ ಕೈಯಲ್ಲಿ ಅಸ್ತ್ರ ಇರಬೇಕು. ಅಜ್ಞಾನಿಗಳ ಕೈಯಲ್ಲಿ ಅಸ್ತ್ರ ಇದ್ರೆ ಅದು ಎಲ್ಲಿ ಪ್ರಯೋಜನ ಮಾಡ್ತಾನೋ ಎಲ್ಲಿ ಹಾಕ್ತಾನೋ ಗೊತ್ತಾಗಲ್ಲ ಅಲ್ವಾ? ನ್ಯೂಕ್ಲಿಯರ್ ಬಾಂಬ್ ಇತ್ತು ಅಂತ ತಿಳ್ಕೊಳ್ಳಿ, ಯಾವುದೋ ಪಾಕಿಸ್ತಾನಿ ಮಿಲಿಟರಿ ಹಾಕ್ಬಿಡ್ರಿ ಇಂಡಿಯಾದ ಮೇಲೆ ಅಂದ್ರೆ ಏನ್ ಮಾಡ್ತೀರಿ ನೀವು? ಅವ್ನು ಹೇಳಿಲ್ವ ಉತ್ತರ ಕೊರಿಯಾದವನ್ ಚೀಫು, ನಾನು ಅಮೆರಿಕಾದ ಪ್ರತಿಯೊಂದು ಸಿಟಿ ಮೇಲೆ ಬಾಂಬ್ ಹಾಕ್ಬಿಡ್ತೀನಿ ಅಂತ. ಹಾಕೇ ಬಿಡೋನು. ಅದಕ್ಕೆ ಹೇಳ್ತೀವಿ ನಾವು, ಅತ್ಯಂತ ಜ್ಞಾನಿಗಳಿದ್ದವ್ರ ಕೈಯಲ್ಲಿ ಪ್ರಬಲವಾದ ಅಸ್ತ್ರ ಇರಬೇಕು. ಎಲ್ಲಿವರೆಗೂ ಗೊತ್ತ, ದ್ರೋಣಾಚಾರ್ಯ ಹೇಳ್ತಾರೆ ಮಗನಿಗೆ ಕೊಡ್ಬೇಕಾದ್ರೆ ಬೇಡಪ್ಪ ನೀನು ಯೋಗ್ಯತೆ ಇಲ್ಲ ಕೊಡೋದ್ ಬೇಡ, ಆ ತರ ಯೋಗ್ಯತೆ ನೋಡಿ ಶಕ್ತಿಯನ್ನು ಕೊಡ್ಬೇಕಾಗ್ತದೆ. ದ್ರೋಣಾಚಾರ್ಯ ನೋಡಿದ್ರು ಈ ಅಸಾಮಾನ್ಯ ಜ್ಞಾನ ಇವನಿಗೆ ಬೇಕಿಲ್ಲ ಅಂತ ಹೆಬ್ಬೆಟ್ ಕಿತ್ಕೊಂಡ್ರು. ಆದ್ರೂ ಕೂಡ ಒಳ್ಳೆ ಬಿಲ್ಲುಗಾರನೇ ಆಗಿದ್ದ. ಕೊನೆಗೆ ಕೃಷ್ಣ ಕೊಲ್ಬೇಕಾಗತ್ತೆ ಅವನ ಏಕಲವ್ಯನ. ಕತೆ ಮುಂದೆ ಬರ್ತದೆ ವಿಚಿತ್ರ. ಅಂದ್ರೆ ಏನು, ಒಬ್ಬ ಗುರು ಆದವನು ಇವತ್ತು ನಾಳೆ ನೋಡಲ್ಲ. ಇವತ್ತು ನಾಳೆ ನೋಡೋರು ಮ್ಯಾನೇಜರ್ ಆಗ್ತಾರೆ. ಇನ್ನ 50 ವರ್ಷದ ಮೇಲೆ ಏನಾಗ್ತದೆ ಅಂತ ನೋಡೋರು ಕ್ರಾಂತ ದೃಷ್ಟಿ ಉಳ್ಳಂತ ದಾರ್ಶನಿಕರಾಗ್ತಾರೆ. ಅದರಿಂದ ದ್ರೋಣಾಚಾರ್ಯನ ಆ ದೃಷ್ಟಿಯಿಂದ ನೋಡಿದಾಗ ದೊಡ್ಡ ದೃಷ್ಟಾರರು ಅಂತ ಅನ್ಸುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಮಹಾಭಾರತ ಓದುವಾಗ ಮನಸ್ಸನ್ನು ಓಪನ್ ಇಟ್ಕೊಂಡು ನೋಡ್ಬೇಕು ಅನ್ನಿಸ್ತು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಸಂಕಟ ಬಂದಾಗ ನಮಗೆ ನಮ್ಮ ಉತ್ಕಟ ಕ್ಷಣಗಳಲ್ಲಿ ನಮ್ಗೆ ಯಾರು ಇಲ್ಲ ಅಂತ ದುಃಖ ಪಡೋದು ಬೇಡ ಅಂತ ಮಹಾಭಾರತ ಗಟ್ಟಿಯಾಗಿ ಕಲಿಸ್ತು. ಚಿಂತೆ ಮಾಡ್ಬೇಡ್ರಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅದೊಂದು ಮನಸ್ಸಿನಲ್ಲಿ ಇರ್ಬೇಕು. ವ್ಯಾಸ ಭಾರತ ಗಟ್ಟಿಯಾಗಿ ಹೇಳುತ್ತೆ, ನನಗೆ ಯಾರು ಇಲ್ಲ ಅಂತ ಎಂದೂ ಅನ್ಬೇಡ ನೀನು. ನಿನ್ನ ಹಿಂದೆ ಒಂದು ಮಹಾಶಕ್ತಿ ಇದೆ. ದೇವರಿದ್ದಾನೆ. ದೇವರು ಅನ್ನಿ, ಭಗವಂತ ಅನ್ನಿ, ಬ್ರಹ್ಮ ಅನ್ನಿ, ದೈವ ಅನ್ನಿ, ಏನೋ ಒಂದನ್ನಿ, ಒಂದು ಮಹಾಶಕ್ತಿ ನಿಮ್ಮ ಹಿಂದಿದೆ. ದ್ರೌಪದಿ ವಸ್ತ್ರಾಪಹರಣ ಕ್ಲಾಸಿಕ್ ಎಕ್ಸಾಂಪಲ್. ಯಾರ್ಯಾರು ಇದ್ದಾರ್ರಿ? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಎಲ್ಲರೂ ಇದ್ದಾರಲ್ಲ. ಒಬ್ಬರಿಗಿಂತ ಅವ್ರು ಮಹಾಶೂರರಿಲ್ಲ. ಒಂದು ಹೆಣ್ಣಿಗೆ ರಕ್ಷಣೆ ಕೊಡೋಕ್ಕಾಗ್ಲಿಲ್ಲ. ನನಗೆ ಅದೇ ಆಶ್ಚರ್ಯ ಆಗೋದು. ಒಂದು ರಕ್ಷಣೆ ಕೊಡೋಕ್ಕಾಗ್ಲಿಲ್ಲ. 5 ಜನ ಗಂಡಂದ್ರು ಮಹಾಪ್ರತಾಪಿಗಳು, ಒಬ್ಬರಿಗಿಂತ ಒಬ್ರು ಮಹಾಪ್ರತಾಪಿಗಳು ತಲೆ ತಗ್ಸ್ಕೊಂಡು ಕೂತಿದ್ದಾರೆ. ಯಾರಾದ್ರೂ ಕೂಡ್ತಾರೇನ್ರಿ? ಹೆಂಡತಿಗೆ ಅಪಮಾನ ಆದ್ರೆ ಕೂತಿದಾರವ್ರು. ಆಗ ಆಕೆ ಗೊತ್ತಾಯ್ತು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಯಾರ್ಯಾರು ಸಹಾಯ ಮಾಡೋದಿಲ್ಲ ಅಂದಾಗ ಒಂದು ಸಹಾಯ ಮೇಲ್ ಕಾಯ್ಕೊಂಡು ಕೂತಿದೆ. ಅದು ಆಕೆನ್ ಬೇಡ್ತಾಳೆ, ಅಲ್ಲಿಂದಾನೇ ಬರೋ ಸಹಾಯ ಬಂತು. ವಸ್ತ್ರಾಪಹರಣ ಪ್ರಸಂಗದಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಇನ್ನೊಂದು ದೂರ್ವಾಸ ಪರೀಕ್ಷೆಯಲ್ಲಿ ಕಾಡಿಗೆ ಹೋದಾಗ ದುರ್ಯೋಧನ ಟ್ಯೂಷನ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ ದೂರ್ವಾಸರಿಗೆ. ನೀವು ಹೋಗ್ರಿ, ಆಕೆ ಮಧ್ಯಾಹ್ನ ಊಟ ಮಾಡಿ ತಟ್ಟೆ ತೊಳೆದಿಟ್ಟ ಮೇಲೆ ಅಕ್ಷಯ ಪಾತ್ರೆ ಇತ್ತಲ್ಲ ಸೂರ್ಯ ಕೊಟ್ಟದ್ದು, ಅದು ತೊಳೆದ್ಮೇಲೆ ಏನ್ ಊಟ ಬರಲ್ಲ. ನೀವು ತೊಳೆದ್ಮೇಲೆ ಹೋಗ್ಬೇಕು, ನೀವು ಪರೀಕ್ಷೆ ಮಾಡ್ಬೇಕಲ್ಲ ಅವ್ರನ್ನ. ಹೋಗಿ ನಿಮ್ ಶಿಷ್ಯರು 10,000 ಜನ ಶಿಷ್ಯಂದ್ರು ಕರ್ಕೊಂಡು ಹೋದ್ರು. ಹೋಗಿ ಧರ್ಮರಾಜಗೆ ಹೇಳಿದ್ರು, ಬಂದಿದೀವಪ್ಪ ಊಟಕ್ಕೆ ಹಾಕು ಅಂತ. ಅವ್ನು ಧರ್ಮರಾಜ ಹ್ಞೂ ಅಂತ ಬನ್ನಿ ಅಂದ. ಸ್ನಾನ ಮಾಡಿ. ಅವನಿಗೇನ್ ಗೊತ್ತು ದ್ರೌಪದಿ ಪರಿಸ್ಥಿತಿ ಇದೆ ಅಂತ. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಬಹಳ ಚಂದ ಇದೆ ಪರೀಕ್ಷಾ ಕಾಲ. ದ್ರೌಪದಿ ಏನ್ ಮಾಡ್ಬೇಕ್ರಿ ಅವಾಗ? ಅರ್ಜುನ ಹೇಳ್ತಾನೆ ಕೃಷ್ಣನ್ ಕರೆಸ್ಬಿಡ್ತೀನಿ ಅಂತ. ಭೀಮ ಹೇಳ್ತಾನೆ ಕೃಷ್ಣನ್ ಕರೆಸೋಣ ಅಂತ. ಕೊಡೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರು ಕೃಷ್ಣನ್ ಕಡೆನೆ ಹೋಗ್ಬೇಕು. ಆಗ ಧೌಮ್ಯರು ಹೇಳ್ತಾರೆ, ಸುಮ್ನೆ ಕೂತ್ಕೊಡ್ರೆ, ನಿಮ್ ಶಕ್ತಿ ನೋಡಿದ್ದೀನಿ ನಾನು, ಬಹಳ ಮಾತಾಡಿದ್ದೀರಿ. ವಸ್ತ್ರಾಪಹರಣ ಪ್ರಸಂಗದಲ್ಲಿ ನೋಡಿ ಒಬ್ಬರಾದ್ರೂ ಕರೆದ್ರ ಕೃಷ್ಣನ್ ನೀವು? ಆಕೆ ಕರೆದದ್ದು, ಆಕೆ ಕರೀಲಿ ಬರ್ತಾನೆ. ದ್ರೌಪದಿ ಖಾತ್ರಿಯಾಗಿ ಹೋಗಿದೆ, ನನ್ ಕಷ್ಟ ಬಂದಾಗ ನನ್ ಪಾರ್ ಮಾಡೋನ್ ಕೃಷ್ಣ ಮಾತ್ರ, ಇನ್ಯಾರೂ ಇಲ್ಲ. ಮನೆಗೆ ಅದು ರೆಸ್ಪಾಂಡ್ ಆಗ್ತದೆ.
ನನಗೊಂದು ಬಹುದೊಡ್ಡ ಧೈರ್ಯವನ್ನ ಮಹಾಭಾರತ ಕೊಟ್ಟದ್ದು ಅಂದ್ರೆ, ಜೀವನದಲ್ಲಿ ಮೊಳಕಾಲು ಊರಿ ಕೂತಾಗ, ಆತ್ಮಸ್ಥೈರ್ಯ ಕುಸಿದಾಗ ನನ್ನ ಹೊತ್ತಿಗೆ ಯಾರೂ ಇಲ್ಲ ಅಂತ ಯಾವತ್ತೂ ಅನ್ಬೇಡಿ. ನಿಜವಾದ ಅಂತಃಕರಣದಿಂದ ಆರ್ತತೆಯಿಂದ ಬೇಡ್ಕೊಂಡ್ರೆ ಆ ಯಾವುದೋ ಒಂದು ಶಕ್ತಿ ಪ್ರವಾಹವನ್ನು ನಿಮ್ಮನ್ನು ಕಾಪಾಡುತ್ತೆ. ಇದು ಭಗವದ್ಗೀತೆ ಮಹಾಭಾರತ ಕೊಟ್ಟಂತ ಬಹುದೊಡ್ಡ ಜ್ಞಾನ. ಇನ್ನೊಂದು ನನಗೆ ತಿಳಿಸಿದ್ದು, ನನಗೆ ಇನ್ನೊಂದು 5-6 ನಿಮಿಷ ಇದೆ, ಅಷ್ಟೊಳಗೆ ಮುಗಿಸ್ಬೇಕು ನಾನು. ಪ್ರತಿಯೊಬ್ಬ ವ್ಯಕ್ತಿ, ಮನುಷ್ಯ ಅನ್ನುವಂಥ ವ್ಯಕ್ತಿ ಪೂರ್ತಿ ಒಳ್ಳೆಯವನೂ ಆಗಿರೋಲ್ಲ, ಪೂರ್ತಿ ಕೆಟ್ಟವನು ಆಗಿರೋಲ್ಲ. ವಿ ಆರ್ ಎ ಕಾಂಬಿನೇಷನ್ ಆಫ್ ಗುಡ್ ಅಂಡ್ ಈವಿಲ್. ಪ್ರಪೋರ್ಷನ್ಸ್ ಬೇರೆ ಬೇರೆ ಇರ್ಬೇಕಷ್ಟೇ. ಯಾರು ಕೆಟ್ಟವರು ಅಂತಿಲ್ಲ ಸ್ವಾಮಿ. ನನಗೆ ಮಾಸ್ತಿ ಕಲಿಸಿದಂತ ಬುದ್ಧಿ ಇದು. ಮಾಸ್ತಿಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಸರ್ ನಿಮ್ ಕೆಟ್ಟ ಪಾತ್ರನೇ ಇಲ್ವಾ? ನಿಮ್ಗೆ ಯಾವುದು ಯಾರು ಕೆಟ್ಟವ್ರು ಕಾಣಿಸೋದೇ ಇಲ್ವಾ? ಅವ್ರ ಕಾದಂಬರಿಯಲ್ಲಿ ಕತೆ ಕೆಟ್ಟವ್ರು ಬರೋದೇ ಇಲ್ಲ. ಬಹಳ ಅಂದ್ರೆ 3 ಕಾಯ್ದವನು ಅಂತ ಅಷ್ಟಂತ, ಅದಕ್ಕಿಂತ ಜಾಸ್ತಿ ಬಯಲ್ಲ ಅವ್ರು. ನಾನು ನೀವು ಕೆಟ್ಟವ್ರು ಯಾರು ಕಾಣಿಸಲ್ವಾ ಅಂದೆ. ನನ್ ಕಡೆ ನೋಡ್ಬಿಟ್ಟು, ಮೇಷ್ಟ್ರೆ ಕೆಟ್ಟವ್ರು ಇದಾರ ಅಂದ್ರು. ಇದಾರೆ ಅಂದ್ರೆ ಸರ್ ಬೇಕಾದಷ್ಟು ಜನ ಇದ್ದಾರಲ್ಲ ಅಂದೆ. ಹೇಳಿ ಒಬ್ಬರ ಹೆಸರು ಅಂದ್ರು. ಅದೇನಂತ ತಲೆಗೆ ಬಂತು, ರಾವಣ ಅಂದ್ಬಿಟ್ಟೆ. ರಾವಣ ಕೆಟ್ಟವನಲ್ವಾ ಅಂತ. ಏನನ್ಬೇಕು ಮಾಸ್ತಿ ನನಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮೇಷ್ಟ್ರೆ ರಾವಣ ಕೆಟ್ಟವನೇನ್ರಿ? ಎಂತವನ್ರಿ ರಾವಣ? ನಿಮ್ಮ ಆಂಜನೇಯ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಿಮ್ಮ ಆಂಜನೇಯ ಲಂಕೆಗೆ ಹೋದಾಗ ಹೇಳ್ತಾನೆ, ಸುವರ್ಣ ಲಂಕೆ ಅಂತಾನೆ. ಅಲ್ಲೇ ಹಾಸಿಗೆ ಮೇಲೆ ಮಲ್ಕೊಂಡಂತ ಇವ್ನು ನೋಡ್ಬಿಟ್ಟು, ಅಯ್ಯೋ ಇಂದ್ರನಕ್ಕಿಂತ 100 ಪಟ್ಟು ಮುಖದ ಮೇಲೆ ಕಾಂತಿ ಇದೆ ಅವನಿಗೆ ಅಂತಾನೆ. ಅವನಿಗೋಸ್ಕರ ಕೊಡೆ ಸೈನಿಕ ಕೂಡ ಹೊರಡುತ್ತಾ ಇರ್ದಾನೆ ರಾವಣನಿಗೋಸ್ಕರ. ಇಂಥ ಅದ್ಭುತವಾದ ರಾವಣ ಸಣ್ಣವನೇನ್ರಿ? ಈಶ್ವರ ಎಷ್ಟು ಜನ ಕೊಟ್ಟಿದ್ದಾನ್ರಿ ಆತ್ಮಲಿಂಗ? ಒಬ್ಬಗೆ ಅಲ್ವಾ? ತನ್ನ ಕರಳುಗಳನ್ನ ಕಿತ್ಕೊಂಡು ವೀಣೆ ಮಾಡಿ ನುಡಿಸಿ ಆ ಶಿವನನ್ನು ಒಲಿಸೋದು ಸುಲಭ ಅಲ್ಲ, ಒಲಿಸಿ ಆತ್ಮಲಿಂಗ ತಂದಂತ ಅವನು ಸಣ್ಣವನೇನ್ರಿ ಅವನು? ಮುಟ್ಟಾಳ ಕೆಲಸ ಮಾಡಿದ, ಸೀತಮ್ಮನ್ ಕರ್ಕೊಂಬಂದ, ಶಿಕ್ಷೆ ಆಯ್ತು, ತಲೆ ಹೋಯ್ತು, ಹೋಗ್ಲಿ. ಅವನ್ ಕೆಟ್ಟವನು ಅನ್ಬೇಡಿ, ಕೆಟ್ಟ ಕೆಲಸ ಮಾಡಿದ. ಕೆಲಸ ಕೆಟ್ಟದು, ಮನುಷ್ಯ ಕೆಟ್ಟವನಲ್ಲ. ಎಷ್ಟು ಚಂದದ ಮಾತು ನನ್ಗೆ ಅರ್ಥ ಆದದ್ದು ಈ ಮಹಾಭಾರತದಲ್ಲಿ ಸಿಗ್ತದೆ. ಧರ್ಮರಾಜ ಧರ್ಮದ ಪ್ರತಿಮೂರ್ತಿ ಅಲ್ವಾ? ಧರ್ಮರಾಜ ಅಂದ್ರೆ ಪ್ರತಿಮೂರ್ತಿ ಧರ್ಮದವನು. ಆದ್ರೆ ದ್ಯೂತ ಬಿಡ್ಲಿಲ್ಲಲ್ಲ ಅವನ್ನ. ಒಂದು ದ್ಯೂತದ ಆಸೆ ಬಿದ್ದಾಗ ಎಲ್ಲ ಮನಸ್ಥಿಮಿತಾನ ಕಳ್ಕೊಂಡ್ಬಿಟ್ನಲ್ಲ. ಬೇಡ 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 ಅಂದ್ರೆ ಒಬ್ರು ಕೇಳಲಿಲ್ಲ, ಎಲ್ಲವನ್ನೂ ಒತ್ತಿ ಎತ್ತಿ ಬಿಟ್ಬಿಟ್ಟ. ತಮ್ಮದನ್ನು ಒತ್ತೆ ಇಡ್ಬೇಕಾದ್ರೆ ಅನಿಸ್ಲಿಲ್ಲ, ಮನಸ್ಸಿಗೆ ಕೆಟ್ಟ ಅನಿಸ್ಲಿಲ್ಲ. ಛೇ, ನನ್ನ ಜನ್ಮ, ರಾಜ್ಯ ಕಳ್ಕೊಳ್ಳೋದಾಯ್ತು, ಕೋಶ ಕಳ್ಕೊಳ್ಳೋದಾಯ್ತು, ತಮ್ಮಂದ್ರ ಇಡ್ತಾರೆ ಏನ್ರಿ ಯಾರಾದ್ರೂ ಒತ್ತೆ? ಅಲ್ಲಿವರೆಗೆ ಯಾರು ಇಟ್ಟಿರ್ಲಿಕ್ಕಿಲ್ಲ ಬಹುಶಃ. ಹೋಯ್ತು, ತನ್ನ ಇಟ್ಕೊಂಡ, ನಾನು ಹೆಂಡ್ತಿನೂ ಒತ್ತೆ ಆಯ್ತಾ? ಜಗತ್ತಲ್ಲಿ ಯಾರಾದ್ರು ಮಾಡಿದ ಉಂಟ? ಎಂತ ಕುಡುಕಾದ್ರೂ ಜೇಬಲ್ಲಿ ದುಡ್ಡು ಮುಗಿದ್ರೆ ಮನೆ ಬರ್ತಾನೆ. ಅಂದ್ರೆ ಯಾಕೆ ಹೇಳ್ತಿದ್ದೇನೆಂದ್ರೆ, ಅತ್ಯಂತ ಧರ್ಮಿಷ್ಠನಾದವನ ಮನಸ್ಸಿನಲ್ಲಿ ಕೂಡ ಒಂದು ಕ್ಷಣ ಆ ಕುಸಿತ ಉಂಟಾಗ್ತದೆ ಅನ್ನೋದು ಮರಿಬಾರದು. ಕರ್ಣ ಪಕ್ಕಾ ಖಳನಾಯಕ ಅವನು, ಅದು ದಾನಶೂರನು ಹೌದಲ್ಲ. ಯಾರೋ ತಮಾಷೆ ಮಾಡ್ತಿದ್ರು, ಯಾರೋ ದುಡ್ಡು ಯಾರು ಕೊಡ್ಲಿಕ್ಕೆ ಏನ್ ತೊಂದ್ರೆ ಬಿಡಿ ಅಂತ. ಅಂಗರಾಜ ಅವಂದು ಅಲ್ಲ, ಹಂಗಿದ್ರು ಕೂಡ್ಸ್ಕೊ ರಾಜ್ಯ ಕೊಟ್ಟ. ಒಂದ್ ದಿವಸ ಅಂಗರಾಜ್ಯಕ್ಕೆ ಹೋಗ್ಲಿಲ್ಲ ನಾವು, ಇಲ್ಲೇ ಇದ್ದ ಕೌರವನ ಜೊತೆಗೆ. ಆ ಚಂಡಾಳ್ ಚೌಕಳಿ ಅಂತಾರೆ ಮರಾಠಿಯಲ್ಲಿ. ಚಂಡಾಳ ಚೌಕಳಿಯಿಂದ 4 ಜನ ಚಂಡಾಲರು ಸೇರ್ಕೊಂಡದ್ದು ಅಂತ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಇವ್ 4 ಜನ ಯಾವಾಗ್ಲೂ ಇರೋರು. ಕರ್ಣ ಶೂರ, ಒಂದ್ ಯುದ್ಧನ ಗೆದಿಲಿಲ್ರಿ ಅವನು. ಗೆದಿಬೇಕಾದ್ರೆ ಪ್ರಯತ್ನ ಮಾಡ್ಬೇಕಲ್ಲ, ಶಕ್ತಿ ಇದೆ, ಅಸಾಧ್ಯ ಶಕ್ತಿ ಇದೆ. ಸೂರ್ಯಪುತ್ರ ಅವನು ನೋಡಿದ್ರೆ ಅಷ್ಟು ಶಕ್ತಿ ಇದೆ, ಆದ್ರೆ ಬಳಸ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತೇನಲ್ಲ, ವ್ಯಕ್ತಿತ್ವದಲ್ಲಿ ಹೇಗಿರ್ತದೆ ಅಂತ. ಒಂದು ಕಡೆಗೆ ದಾನಶೂರ ಅಂತ ಇಮೇಜ್ ಇದೆ, ಕೇಳಿದ್ದನ್ನು ಕೊಡ್ತಾನೆ. ಕುಂತಿ ಬಂದು ಕೇಳಿದಾಗ ಕೊಡೋ ಮಾತು ದೊಡ್ಡ ಮಾತಲ್ರಿ ಒಂದು. ಕೃಷ್ಣ ಬಂದು ಹೇಳ್ತಾನೆ, ನೋಡಪ್ಪ 2 ಮನೆತನ ನೀನೇ ದೊಡ್ಡವನು, ಬಾ ನೀನು ಕೊಟ್ಟು ಬಿಡ್ತೀನಿ ಅಂತ. ಅವನ ಕೃಷ್ಣ ಬಾಯಿ ತಂಬೂಲಿಗೆ ಕೈ ಹಾನುವರೆ ಕೃಷ್ಣ, ಮತ್ತೊಬ್ಬರು ಬಾಯಿ ತಂಬೂಲಿಕ್ಕೆ ಹಾಕಿರ್ಬೇಕು. ನಾನು ದುರ್ಯೋಧನ ನನಗೆ ಒಪ್ಕೊಂಡಿದ್ದಾನೆ, ನಾನು ಏನು ಅಲ್ಲ ಅಂತ ಗೊತ್ತಿದ್ದಾಗ ನಾನು ಒಪ್ಕೊಂಡಿದ್ದಾನೆ. ಅವನಿಗೆ ವೈರಿಗಳ ಶಿರವ ತರಿದೊಟ್ಟುವೆನೆಂಬಿ ಭರದೊಳದ್ದೇನು ಕೌರವೇಶ್ವರನ ಕೊಂದೆ ನೀನೆಂದ ಅಂತ. ಕೌರವೇಶ್ವರನ ಬಗ್ಗೆ ಸ್ನೇಹ ಬಂದ ಗಟ್ಟಿ ಇರುವಂತದ್ದು, ಅದು ಒಳ್ಳೆ ಗುಣ. ಅದು ಖಳನಾಯಕತ್ವ ಇತ್ತು, 2 ಸೇರ್ಕೊಂಡಿತ್ತು. ಕ್ಲಾಸಿಕ್ ಅಂದ್ರೆ ದ್ರೌಪದಿ ನನಗೆ 2 ಇರುವಂತಹದ್ದು ಅಂದ್ರೆ, ಒಂದು ಆಕೆಯಲ್ಲಿ ಇರುವಂತಹ ಸಿಟ್ಟಿದೆಯಲ್ಲ, ಎಂದು ಮರಿಲಾರದಂತ ಸಿಟ್ಟು. ಸಂಧಾನ ಮಾಡ್ಕೊಳಕ್ ಹೋಗ್ಬೇಕು ಅಂತ ಕೃಷ್ಣ ಬಂದಾಗ ಧರ್ಮರಾಜನ್ ಕೇಳ್ತಾನೆ, ಏನ್ ಮಾಡ್ಬೇಕಪ್ಪ ಅಂತ. ಸಂಧಾನ ಮಾಡ್ಕೊಂಡ್ ಬಂದ್ಬಿಡಪ್ಪ ಅಂತ ಹೇಳ್ತಾನ. ಎಕ್ಸ್ಪೆಕ್ಟೆಡ್ ಅದು. ಭೀಮ ಅವನು ಯುದ್ಧ ಮಾಡ್ತೀನಿ ಅನ್ನಲ್ಲ. ಅಣ್ಣನ ಬಿಟ್ರೆ ಬೇರೆ ಅಭಿಪ್ರಾಯ ಉಂಟಾ ನಮಗೆ? ಅಣ್ಣ ದೇಹ, ನಾವೆಲ್ಲ ನೆರಳುಗಳು, ಅವನು ಹಾಗೆ ಇರ್ತೀವಿ. ಅರ್ಜುನನು ಹಾಗೆ ಅಂತಾನೆ. ಸಹದೇವ ಸ್ವಲ್ಪ ಬೇಡ ಅಂತಾನೆ.
ಆ ಕೃಷ್ಣ ಹೇಳ್ತಾನೆ, ಸುಮ್ಮಿರಪ್ಪ, ನೀವು ಮೇಜರ್ ಪಾರ್ಟ್ನರ್ ಕೇಳಿಲ್ಲ, ನೀವು ದ್ರೌಪದಿಯನ್ನು ಕರೆದು ಕೇಳಿ. ದ್ರೌಪದಿ ಒಂದೇ ಮಾತು ಹೇಳ್ತಾಳೆ ಸ್ವಾಮಿ. ಒಳಗಡೆ ಎಷ್ಟು ಕುದೀತಿರ್ಬೇಕು ನೋಡಿ. ತನ್ನ ಉದ್ದವಾದ ಕೂದಲ ತೋರಿಸ್ತಾಳೆ. ಕೃಷ್ಣ, ಈ ಕೂದಲು ಕಟ್ಕೊಂಡಿಲ್ಲ, ನಾನು ಹಂಗೆ ಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಗಂಡ ಪ್ರತಿಜ್ಞೆ ಮಾಡಿದ್ದ, ಭೀಮ ದುಶ್ಯಾಸನನ್ನು ಕೊಂದು ಅವನ ರಕ್ತದಲ್ಲಿ ಕೂದಲ ನೆನೆಸಿ ಅವನ ಹಲ್ಲುಗಳಿಂದ ಬಾಚಣಿಕೆ ಮಾಡಿ ನನ್ನ ತುರುಬು ಕಟ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇದು ಹೆಂಗೆ ಇರ್ಬೇಕಾ? ದಯವಿಟ್ಟು ಸಂಧಾನ ಮಾಡಬೇಡ, ಯುದ್ಧ ಕಟ್ಕೊಂಡ್ ಬಾ. ಈ ನನ್ನ 4-5 ಜನ ಗಂಡಂದ್ರು ಬೇಡ ಅಂದ್ರು ಬಿಟ್ಟು ಬಿಡ್ಲಿ. ನನ್ನ ದೃಪದ ರಾಜ ನನ್ನ ಅಪ್ಪ ಇದ್ದಾನೆ, ನನ್ನ ಅಣ್ಣ ಇದ್ದಾನೆ, ಅವ್ರ ಸೈನ್ಯತ್ವ ನಾನೇ ಹೋಗ್ತೀನಿ, ಯುದ್ಧ ಮಾಡ್ತೀನಿ ಅಂತ. ಇಂಥ ಹಠದ ಸ್ವಭಾವ ಇದ್ದಂಥವಳು. ಅದು ಭೀಭತ್ಸ ಅದು. ಯುದ್ಧದಲ್ಲಿ ಭೀಮ ದುಶಾಸನ ಕೊಂದು ಹೊಟ್ಟೆ ಹರಿದು ಬಿಡ್ತಾನ. ಅವನು ಕರಿ ದ್ರೌಪದಿನ ಅಂತಾನೆ. ಅವನು ಮತ್ತೆ ಏರ್ಬಿಟ್ಟಿದ್ದಾನ ಅವಾಗ. ಅಂಥದ್ರ ದ್ರೌಪದಿ ಹೋಗ್ತಾಳೆ. ಹೋಗಿ ತನ್ನ ತಲೆ ಕೂದಲನ್ನು ರಕ್ತದಲ್ಲಿ ನೆನೆಸ್ಕೊಂಡು ಅವನು ಹಲ್ಲು ಕಿತ್ತು ಬಿಡ್ತಾನೆ, ದಾವಡೆ ಕಿತ್ತಿ ಅದರಿಂದ ಬಾಚಣಿಕೆ ಹಾಕ್ತಾನೆ. ಎಂಥ ರೌದ್ರ ಭೀಭತ್ಸ ದೃಷ್ಟಿ ಅದು. ಅದರಲ್ಲಿ ಭಾಗವಹಿಸಿದಂತ ದ್ರೌಪದಿ ಕೋಪದ ಬೆಂಕಿ ಅದು. ಆದ್ರೆ ಅದೇ ದ್ರೌಪದಿ 18ನೇ ದಿವಸ ತನ್ನ 5 ಜನ ಮಕ್ಕಳನ್ನ, 5 ಜನ ಮಕ್ಕಳು ಬೆಳೆದಂತ 5 ಜನ ಮಲ್ಕೊಂಡಾಗ ಅಶ್ವತ್ಥಾಮ ಕೊಂದು ಬಿಡ್ತಾನ 5 ಜನ ಮಕ್ಕಳನ್ನ. ದ್ರೌಪದಿ ಏನಾಗಿರ್ಬೇಕು ಹೇಳಿ? ಬೆಳೆದಂತ ಮಕ್ಕಳು 5 ಜನ ಮಕ್ಕಳನ್ನ ಒಂದೇ ದಿವಸ ರಾತ್ರಿ ಕೊಂದು ಹಾಕ್ಬಿಟ್ರೆ, ರಾತ್ರಿ ಯುದ್ಧ ಮಲ್ಕೊಂಡಾಗ ಗೊತ್ತಾಗು. ಹಿಡ್ಕೊಂಡ್ ಬರ್ತಾರೆ ಕೃಷ್ಣ ಅರ್ಜುನ, ಹಿಡ್ಕೊಂಡ್ ಬರ್ತಾರೆ ಅಶ್ವತ್ಥಾಮನ್ನ. ಕರಿ ದ್ರೌಪದಿನ ತಲೆ ಹಾರಿಸ್ಬಿಡೋಣ ಒಂದು ಅಂತ. ದ್ರೌಪದಿ ಏನ್ ಮಾಡ್ಬೋದು ಹೇಳಿ? ಇಷ್ಟು ಕೋಪದ ಹೆಂಗಸಾಕೆ ಒಂದು ಕ್ಷಣದಲ್ಲಿ ಹಾರಿಸ್ರಿ ತಲೆ ಒಂದು ಅನ್ಬೇಕಾಗಿತ್ತಕ್ಕೆ. ಆದ್ರೆ ಬಂದ್ ಹೇಳ್ತಾಳ, ಆಹಾ, ಗುರು ನನ್ನ ಕೊಲಬಾರದ ಕಟ, ಅಣ್ಣ ನಮ್ಮ ಗುರುವಿನ ಮಗನ್ ಕೊಲಬಾರದಪ್ಪ ಅಂದ್ಬಿಟ್ಟು 5 ಜನ ಮಕ್ಕಳನ್ನ ಕಳ್ಕೊಂಡ್ರೆ ನನ್ನ ಕರುಳಿಗೆ ಏನಾಗಿದೆ ಅಂತ ನನಗ್ ಗೊತ್ತಿದೆ. ಈ ನೋವು ಆ ಕೃಪೆಗಾಗೋದು ಬೇಡ. ಆಕೆಗೆ ಏನಾಗಿತ್ತು? ಮಗ ಸತ್ತರ ಆಕೆ ಕರಳು ಹೋಗುತ್ತಲ್ಲ, ನನ್ನ ಮಕ್ಕಳು ವಾಪಸ್ ಬರ್ತಾರ, ಬೇಡ ಕೊಲ್ಬೇಡಿ ಸಾರೆ ಎಂದು ತೆಗೆದಳ ಭೀಮಾರ್ಜುನರ, ಕಳಿಸ್ಬಿಡ್ತಾಳ ಬೇಡ ಅಂತ ಹೇಳಿ. ಇದು ದ್ರೌಪದಿ. ಈ 2 ಕಾಂಬಿನೇಷನ್ ಅಂದ್ರೆ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇದಾವೆ. ಎಲ್ಲಿ ಪ್ರಪೋರ್ಷನ್ ಒಳ್ಳೇದಾಗತ್ತೋ ಆ ಮನುಷ್ಯ ಒಳ್ಳೆಯವನು ಅಂತ ಅನ್ಕೋತೀವಿ. ಎಲ್ಲವೂ ಒಳ್ಳೇದಿದ್ದು ಒಂಚೂರು ಕೆಟ್ಟದ್ದು ಹೋಗ್ಬಿಟ್ರೆ ಅದಕ್ಕೆ ಟ್ರಾಜಿಕ್ ಫ್ಲಾ. ಶೇಕ್ಸ್ಪಿಯರ್ ನಾಟಕದಲ್ಲಿ ಬರುವಂತಹದ್ದು ಟ್ರಾಜಿಕ್ ಫ್ಲಾ. ತುಂಬಾ ದೊಡ್ಡವರು ಎಲ್ಲರೂ ಪಾತ್ರಗಳು, ಒಂದು ಕೆಟ್ಟ ಗುಣ ಬಿದ್ದು ಹೋಗ್ಬಿಟ್ರು ಎಲ್ಲರೂ. ಹಾಗೆ ರಾವಣ ಅಷ್ಟೆತ್ತರದಂತ ಮನುಷ್ಯ ಟಕ್ಕಂತ ಬಿದ್ದು ಹೋದ. ಕಾರಣ ಎಷ್ಟು ಆದರ್ಶ ಗುಣಗಳಿದೆ, ಆದ್ರೂ ಒಂದು ಗುಣ ಕೆಟ್ಟದು. ದ್ರೌಪದಿ ವಸ್ತ್ರಾಪರಣ ಪ್ರಸಂಗದಲ್ಲಿ ಕೆಟ್ಟ ಮಾತಾಡ್ಬಿಡ್ತಾನೋ, ಅದು ಒಂದು ಸಾಕ್ರಿ ಮಾತು ಅವನು ಹೊಡೆದಾಕೋದಕ್ಕೆ. ಆದ್ರೆ ಒಳ್ಳೆ ಗುಣನೂ ಇದೆಯಲ್ಲ. ಮಹಾಭಾರತ ಹೇಳುತ್ತೆ, ಯಾವ ಮನುಷ್ಯನು ತುಂಬಾ ಒಳ್ಳೆಯವನು ಅಂತ ಇಲ್ಲ, ಕೆಟ್ಟವನು ಅಂತಿಲ್ಲ. ನಾವೆಲ್ಲದರ ಕಾಂಬಿನೇಷನ್ ಇದ್ದೀವಿ. ಯಾವುದು ಹೆಚ್ಚಾಗುತ್ತೋ ಅದು ನಮ್ಮ ಜೀವನದ ಗತಿಯನ್ನು ನಿರ್ಧಾರ ಮಾಡ್ತದೆ ಅಂತ. ಕೊನೆಯ ಮಾತು ಅತ್ಯಂತ ಬಹಳ ಮುಖ್ಯ. ನಮ್ಮ ಬಾಳಿನ ಸೂತ್ರ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದನ್ನು ತಿಳಿಬೇಕು. ವ್ಯಾಸ ಭಾರತ ಗಟ್ಟಿಯಾಗಿ ಹೇಳುವಂಥದ್ದು. ನಾ ಮಾಡಿದೆ ಅನ್ನೋದನ್ನು ಬಿಡ್ಬೇಕು ಸ್ವಲ್ಪ. ಯಾಕಂದ್ರೆ ನನ್ನ ಬದುಕಿನ ಸೂತ್ರ ನನ್ನ ಕೈಯಲ್ಲಿ ಇಲ್ಲ. ಅದನ್ನು ಎಳೆಯೋನು ನಡೆಸೋನು ಇನ್ಯಾರೋ ಇದ್ದಾರೆ. ಕೃಷ್ಣ ಬಾಯಿ ಬಿಟ್ಟು ಹೇಳ್ಬಿಡ್ತಾನೆ, ನೀನ್ ನೆಪ ಮಾತ್ರ ಅಯ್ಯ, ಇಟ್ಕೊಂಡು ನಿಂತ್ಕೋ ಬಾಣ ಬಿಲ್ಲೋ, ನಾನೆಲ್ಲ ಮಾಡ್ಕೋತೀನಿ ಅದನ್ನು. ಈ ನೆನಪಿಗೆ ಕಾರಣ ಅಷ್ಟೇ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ. ನಿಮಿತ್ತ ಮಾತ್ರ. ನೀನ್ ನೆಪ ಆಗಿ ಇಟ್ಕೋ, ನೀನು ನಾನೆಲ್ಲ ಮಾಡ್ಕೋತೀನಿ ಕೆಲಸ. ಅದನ್ನು ಅಂದ್ರೆ ಏನರ್ಥ? ನೀನ್ ಕೊಂದೆ ಅಂತ ಅನ್ಕೋಬೇಡಯ್ಯ, ನೀನ್ ಕೊಲ್ಲೋದು ಇಲ್ಲ, ಹುಡ್ಸೋದು ಇಲ್ಲ, ಅದೆಲ್ಲ ನನ್ನ ಕೈಯಲ್ಲಿದೆ. ಒಂದು ಮಾತು ಇಡೀ ವ್ಯಾಸ ಭಾರತವನ್ನು ಮೊದಲಿಂದ ಕೊನೆವರೆಗೂ ಓದಿದಾಗ ಅನ್ಸೋದು ಒಂದೇನೆ, ಬಹಳ ಹಾರಾಡೋದು ಬೇಕಾಗಿಲ್ಲ. ನನ್ನ ಜೀವನದ ಸೂತ್ರ ನನ್ನ ಕೈಯಲ್ಲಿ ಇಲ್ಲ. ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ಅದಿದ್ದಾಗ ಅಹಂಕಾರ ಬರಲ್ಲ, ಮನಸ್ಸು ನೆಮ್ಮದಿಯಿಂದ ಇರ್ತದೆ, ತಲೆ ಬಾಗುವುದನ್ನು ಕಲ್ಕೊಳ್ಳುತ್ತೆ. ಇದು ಬಹುದೊಡ್ಡ ಜೀವನದ ಸಂದೇಶವನ್ನ ಮಹಾಭಾರತ ನಮ್ಗೆಲ್ಲ ಕೊಟ್ಟದ್ದು. ನಮಸ್ಕಾರ. ಅದ್ಭುತವಾದಂತಹ ಮಾತುಗಳು. ಮಹಾಭಾರತವನ್ನ ನಾವೆಲ್ಲ ಬಹುಶಃ ವರ್ಷಗಟ್ಲೆ ಓದಿದ್ರು ಈ ತರದ ಒಂದು ಸಾರಾಂಶ ನಮಗೆ ತಲೆ ಒಳಗೆ ಖಂಡಿತ ಹೊಳಿತಿರ್ಲಿಲ್ಲ ಸರ್, ಇದು ನಿಜ. ಈಗಾಗಲೇ ಎಷ್ಟೋ ಜನ ಅದರಲ್ಲಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಬರೀತಾ ಇದ್ದಾರೆ, ಈ ತರದ ಒಂದು ಸನ್ನಿವೇಶಗಳು, ಈ ತರದ ಒಂದು ಎಕ್ಸ್ಪ್ಲನೇಷನ್ ನಾವು ಕೇಳಕ್ಕೆ ಆಗಿಲ್ಲ, ತುಂಬಾ ಸಂತೋಷವಾಗ್ತಿದೆ ಅಂತ. ತುಂಬಾ ಸಿಂಪಲ್ ಇಂದ ಪ್ರಾರಂಭ ಮಾಡಿದ್ವಿ, ಮನುಷ್ಯ ಸ್ವಭಾವ ಚೇಂಜ್ ಆಗೋದೇ ಇಲ್ಲ ಅಂತ. ಆದ್ರೆ ಅದನ್ನ ಎಂಡ್ ಮಾಡಿದ್ ನೀವು ಅದನ್ನ ನಮಮ ಅಂತ ಇಟ್ಕೊಂಡ್ಬಿಟ್ರೆ ಅದು ಚೇಂಜ್ ಆಗೋದು ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಭಗವಂತಂದೇ ಅಂತ.
ಮತ್ತೊಂದು ಹೇಳಿದ್ರಿ, ಸ್ತ್ರೀಯ ಒಂದು ಅಂತಃಕರಣ ಇವತ್ತು ಕೂಡ ಯಾವತ್ತು ಸ್ತ್ರೀಯ ಒಂದು ವಿಶ್ವಾಸ, ಸ್ತ್ರೀಯಲ್ಲಿರುವಂತಹ ಧೈರ್ಯವೇ ಎಲ್ಲವರನ್ನ ಕಾಪಾಡುತ್ತೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ 360 ಕುಟುಂಬಗಳು ಏನ್ ಸೇರಿದ್ದಾರೆ, ಅದರಲ್ಲಿ ದೊಡ್ಡವರು ಇದ್ದಾರೆ, ಚಿಕ್ಕವರಿದ್ದಾರೆ, ಅವರಿಗೆ ಒಂದು ಬಹಳಷ್ಟು ಒಳ್ಳೆ ಸಂದೇಶ ಅಥವಾ ಒಂದು ಗೈಡೆನ್ಸ್ ಕೊಟ್ಟಂಗ ಅನಿಸ್ತು ನನಗೆ. ಅದೇ ಸಂಕಲ್ಪ, ಕ್ರಿಯಾಶಕ್ತಿ ಮತ್ತೆ ಆಯ್ಕೆಗಳು, ವಿಲ್ಲಿಂಗ್ನೆಸ್, ಎಬಿಲಿಟಿ, ಚಾಯ್ಸಸ್. ಬಹುಶಃ ಇದನ್ನ ನಾವು ನಮ್ಮನ್ನ ನಾವೇ ನಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ರೆ ನಾವ್ ಯಾಕೆ ಈ ರೀತಿಯಲ್ಲಿ ಇದೀವಿ, ಯಾಕೆ ಈ ಸ್ಥಳದಲ್ಲಿ ಇದೀವಿ ಅಂತಲೋ, ಅಥವಾ ನಾವು ಮುಂದೆ ಏನ್ ಸಾಧಿಸ್ಬೇಕು ಅನ್ನೋದಕ್ಕೆ ನಾವ್ ಏನ್ ಮಾಡಬೇಕು ಅನ್ನೋದು ಒಂದು ಬಹುದೊಡ್ಡದಾದಂತಹ ಒಂದು ಆದರ್ಶನ ಮುಂದೆ ಇಟ್ಟಿದ್ದೀರಿ. ಎಂದಿನಂತೆ ನಿಮ್ಮ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಸಮಯದ ಅಭಾವದಿಂದ ನಾವು ಅರ್ಧ ಗಂಟೆ ಮಾತ್ರ ಕೊಟ್ಟಿದ್ದೇವೆ. ಇವತ್ತಿನ ದಿವಸ ಅದ್ಭುತವಾದಂತಹ ಈ ಮಾತುಗಾರಿಕೆಗೆ ಇಲ್ಲಿ ನೆರೆತಿರ್ತಕ್ಕಂತಹ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಒಂದು 3-4 ಜನ ನಾವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದಾರೆ. ಒಂದು 10 ನಿಮಿಷ ಕಾಲಾವಕಾಶ ಇದೆ. ಹಾಗಾಗಿ ನಾನು ಒಬ್ಬೊಬ್ಬರನ್ನಾಗೆ ಕರೀತಾನೆ, ಅವರು ಪ್ರಶ್ನೆಗಳನ್ನ ಕೇಳ್ತಾರೆ, ಅವರೇ ಉತ್ತರಗಳನ್ನ ತಗೊಳ್ತಾರೆ. ಮೊದಲನೇದಾಗಿ ಅನುರಾಧ ಕುಲಕರ್ಣಿ ಅವರು. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಕರ್ಜಗಿಯವರ 2ನೇ ಸತಿ ನಾವು ಕೇಳ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಮಹಾಭಾರತದ ಮೌಲ್ಯಗಳು ಅನ್ನೋ ವಿಷಯದ ಮೇಲೆ ತುಂಬಾ ಅತ್ಯದ್ಭುತವಾಗಿ ನೀವು ವ್ಯಾಖ್ಯಾನ ಕೊಟ್ಟಿದ್ದೀರಾ ಸರ್. ಅದು ಇಷ್ಟು ಹಾಫ್ ಅನ್ ಅವರ್ ಅಲ್ಲೇ ಒಂದು ಜಗತ್ಕೋಶವನ್ನೇ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಾ. ಪಂಚಮ ವೇದ ಎಂದು ಪ್ರಸಿದ್ಧವಾಗಿರುವ ಈ ಮಹಾಭಾರತ ಕಾವ್ಯದು ಅತ್ಯಂತ ಶ್ರೇಷ್ಠವಾದದ್ದು. ರಾಮಾಯಣ ಎಲ್ಲ ತುಂಬಾ ಐಡಿಯಲಿಸ್ಟಿಕ್, ಅದು ಆದರ್ಶಪ್ರಾಯವಾಗಿರೋದ್ರಿಂದ ಅಷ್ಟು ನಾವು ಫಾಲೋ ಮಾಡಕ್ಕಾಗಲ್ಲ. ತಂದೆ ಹೇಳ್ದ ಅನ್ಬಿಟ್ಟು ಕಾಡಿಗೆ ಹೋಗಕ್ಕಾಗಲ್ಲ. ಮಹಾಭಾರತ ತುಂಬಾ ಪ್ರಾಕ್ಟಿಕಲ್, ನಮ್ಮೆಲ್ಲ ಜನಜೀವನದಲ್ಲಿ ಆಗ್ತಾ ಇರೋ ಇದು ಪ್ರಸಂಗಗಳು. ಸರ್, ತಾವು ಹೇಳಿದ್ದು ಅಂತಃಶಕ್ತಿ, ತಾಳ್ಮೆ ಮತ್ತೆ ಮನುಷ್ಯ ಸ್ವಭಾವ ಯಾವತ್ತೂ ಬದಲಾಗುವುದಿಲ್ಲ, ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ನನ್ ಒಂದು ಬಾಲಿಶ ಪ್ರಶ್ನೆ ಇದೆ. ಕೆಲವು ಮನೆತನಗಳಲ್ಲಿ ಅವ್ರು ಹೇಳ್ತಾರೆ ಮಹಾಭಾರತದ ಬುಕ್ ನ ಇಟ್ಕೋಬಾರ್ದು, ಮತ್ತೆ ಮಹಾಭಾರತದ ಪೇಂಟಿಂಗ್ ಅಂದ್ರೆ ಅರ್ಜುನ ಮತ್ತೆ ಕೃಷ್ಣರದು ಆ ಏನು ವಾರ್ ಸೀನ್ ಇದೆ ಅದನ್ನ ಆ ಪೇಂಟಿಂಗ್ ಆಗ್ಲಿ ಆ ಚಿತ್ರಪಟವಾಗ್ಲಿ ಮನೆಯಲ್ಲಿ ಇಟ್ಕೋಬಾರ್ದು ಅಂತ ತುಂಬಾ ಹೇಳಿದ್ರು ಅವರು ಕೇಳಲ್ಲ. ಅವ್ರಿಗೆ ತಮ್ಮ ಕಿವಿ ಮಾತನ್ನ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರದಿಂದ ಏನೂ ಆಗಲ್ಲ. ಒಂದು ವಿಷಯ ಹೇಳ್ಬಿಡ್ತೀನಿ ನಮ್ಮ ಮನೆಯಲ್ಲಿ 40 ವರ್ಷ, 42, 43 ವರ್ಷ ಆಯ್ತು ಈಗ, ದಿನಾಲೂ ಮಹಾಭಾರತ ಓದ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ರಾಮಾಯಣ ಪಾರಾಯಣ ಮಾಡ್ಬೇಕು, ಮಹಾಭಾರತ ಪಾರಾಯಣ ಮಾಡಿದ್ರೆ ಮನೆ ಒಡೆದು ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ನಾನು 42, 43 ವರ್ಷದಿಂದ ಮಹಾಭಾರತ ಓದ್ತಾನೆ ಇದ್ದೀನಿ, ಸಂತೋಷ ಪಡ್ತಾನೆ ಇದ್ದೀನಿ, ತುಂಬಾ ಚೆನ್ನಾಗಿ ಸಂತೋಷವಾಗಿದ್ದೀವಿ ನಾವು. ಇದು 2 ಹಾದಿ ಇದಾವೆ. ಮಹಾಭಾರತದ ಕೃಷ್ಣ ಮತ್ತು ಅರ್ಜುನನ ಆ ಗೀತೋಪದೇಶ ಸನ್ನಿವೇಶನ ಮನೇಲಿ ಇಟ್ಕೋಬಾರದು ಅಂತ ಕೆಲವ್ರು ಯಾಕೆ ಹೇಳ್ತಾರೆ ಅಂದ್ರೆ ಅದು ಹಿಂಸೆಯನ್ನ ಪ್ರಚೋದನೆ ಮಾಡುವಂತದ್ದು ಅಂತ. ಆದ್ರೆ ನಾನು ಅದನ್ನ ನೋಡೋ ದೃಷ್ಟಿ ಬದಲಾಯಿಸ್ಕೊಂಡಾಗ, ಒಬ್ಬ ಮನುಷ್ಯ ಮೊಳಕಾಲು ಊರಿ ಆಸಕ್ತಿ ಕಳ್ಕೊಂಡು ಜೀವನದಲ್ಲಿ ನಿರುತ್ಸಾಹಿಯಾಗಿ ಮೊಳಕಾಲು ಊರಿ ಕೂತ್ಕೊಂಡಾಗ ಒಬ್ಬ ಭಗವಂತ ಬಂದು ಹೇಗೆ ಪ್ರಚೋದನೆ ಮಾಡ್ತಾನೆ, ಅರ್ಜುನನಂತವನಿಗೆ ಪ್ರಚೋದನೆ ಮಾಡಿರ್ಬೇಕಾದ್ರೆ ನನ್ನಂತವನಿಗೂ ಒಂಚೂರು ಮಾಡ್ಬೋದಲ್ಲ. ಆ ಕೃಷ್ಣ ನೋಡ್ತಾ ಇದಾಗತ್ತೆ. ದಯವಿಟ್ಟು ಒಂದ್ ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಯಾವ ಚಿತ್ರಗಳಿಂದ ನಮ್ಮ ಮನಸ್ಸು ಕೆಡೋಲ್ಲ. ನಮ್ಮ ಮನಸ್ಸು ಕೆಟ್ಟಾಗ ಆ ಚಿತ್ರ ಪ್ರಯೋಜನ ಇಲ್ಲ ಅನ್ಸುತ್ತೆ. ಆದ್ರಿಂದ ದಯವಿಟ್ಟು ಚಿಂತೆ ಮಾಡಬೇಡಿ. ಕೃಷ್ಣನ್ ನೋಡೋದೇ ಸಂತೋಷ. ಯಾರು ಹೇಳ್ತಾರೆ ಕೃಷ್ಣನ್ ಕೈಯಲ್ಲಿ ಕೊಳಲಿರಬಾರ್ದು, ಇದ್ರ ಆಸ್ತಿ ಕೊಚ್ಕೊಂಡು ಹೋಗುತ್ತೆ. ಅದು ಹೆಂಗ್ ಹೋಗುತ್ತೆ ಆಸ್ತಿ? ಕೊಳಲಿಗೆ ಅದಕ್ಕೆ ಏನ್ ಸಂಬಂಧ? ಅದ್ ನಾನ್ ಹೇಳುದು, ನಿಮ್ಮ ಮನಸ್ಸಿನಲ್ಲಿ ಕೃಷ್ಣ ಜೀವಂತ ರೂಪದಲ್ಲಿ ಇದ್ದಾನೆ, ನೆನೆಸ್ಕೊಳ್ಳಿ. ಅವನು ಕೊಳಲಿ ಇದ್ದಾನೋ ಇಲ್ವೋ, ನಿಮಗ್ ಸಂತೋಷ ಕೊಡ್ತಾನೆ. ಮಹಾಭಾರತ ಓದೋದ್ರಿಂದ ಮನೆ ಒಡೆಯಲ್ಲ. ಮಹಾಭಾರತದ ಅದು ಗೀತೋಪದೇಶ ಚಿತ್ರ ಇಟ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ. ಮನಸ್ಸು ಸ್ವಚ್ಛ ಇಟ್ಕೊಂಡ್ರೆ ಸಾಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವಿಶ್ವನಾಥ್ ಅನ್ನೋರು ಒಂದು ಪ್ರಶ್ನೆ ಕೇಳಲಿದ್ದಾರೆ. ವಿಶ್ವನಾಥ್ ಸರ್ ನಮಸ್ಕಾರ. ನಮಸ್ಕಾರ ಅವ್ರಿಗೆ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ವಿಷಯಗಳು ಮಹಾಭಾರತದ ಬಗ್ಗೆ. ತುಂಬಾ ಸಂತೋಷ. ನನ್ನ ಪ್ರಶ್ನೆಗೆ ನೀವು ನಿಮ್ಮ ಉಪನ್ಯಾಸದ ಕಡೆಯಲ್ಲಿ ಉತ್ತರ ಕೊಟ್ಟಿದ್ರಿ ಅಂತ ನನ್ಗೆ ಅನ್ಸುತ್ತೆ. ಆದ್ರೂ ನನ್ನ ಪ್ರಶ್ನೆ ಸಿದ್ಧವಾಗಿ ಇಟ್ಕೊಂಡಿದ್ದೀನಿ, ಅದರಿಂದ ಕೇಳ್ತಾ ಇದ್ದೀನಿ. ಹೇಳಿ ಸರ್. ಸ್ವಪ್ರಯತ್ನ ಮತ್ತು ಭಗವದ್ ಅನುಗ್ರಹ ಇವುಗಳಲ್ಲಿ ಯಾವುದು ಮುಖ್ಯ? ಸ್ವಪ್ರಯತ್ನ ಮತ್ತು ಭಗವದ್ ಅನುಗ್ರಹ, ಭಗವಂತನ ಅನುಗ್ರಹ, ಮತ್ತೆ ಇವುಗಳಿಗಿರುವ ಸಂಬಂಧ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹೌದು. ಮತ್ತೆ ಇನ್ನೊಂದು, ಸ್ವಪ್ರಯತ್ನ ಇದ್ದಾಗ, ಒಳ್ಳೆ ದಿಕ್ಕಿನಲ್ಲಿ ಪ್ರಯತ್ನ ಇದ್ದಾಗ ಮಾತ್ರ ಭಗವಂತನ ಕೃಪೆ ಹರಿದು ಬರುತ್ತೆ. ನಮ್ಮ ಅಜ್ಜ ಹೇಳೋದು ನನಗೆ, ಗಣಪತಿ ಹೇಳ್ತೀವಲ್ಲ ಸ್ತೋತ್ರ ಹೇಳ್ಬೇಕಾದ್ರೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಸರ್ವಕಾಲೇಶು ಸರ್ವದಾ ಅಂತ ಕೆಳಗೆ ಹೇಳ್ತೀವಿ.
ನಮ್ಮ ಅಜ್ಜಿ ಹೇಳೋ ನಂಗೆ ಹೇಳ್ಬೇಡ ಹಂಗೆ, ಸರ್ವಕಾಲೇ ಸರ್ವದ ಅಲ್ಲ, ಶುಭ ಕಾರ್ಯೇಶು ಸರ್ವದ. ನಾನು ಬ್ಯಾಂಕ್ ಲೂಟಿ ಮಾಡಕ್ ಹೋಗ್ತೀನಿ, ಪಾರ್ ಮಾಡಪ್ಪ ನನ್ನ ಅಂತ ಕೇಳಿದ್ರೆ ಮಾಡಲ್ಲ ಅವನು. ಅಂದ್ರೆ ನನ್ನ ಪ್ರಯತ್ನ ಇರಬೇಕು, ಪ್ರಯತ್ನ ಒಳ್ಳೆಯ ದಾರಿಯಲ್ಲಿದ್ದಾಗ ಮಾತ್ರ ಭಗವತ್ ಕೃಪೆ ಹರಿದು ಬರ್ತದೆ ಅಂತ. ಭಗವತ್ ಕೃಪೆಗೂ ನಾನು ಮಾಡುವಂತ ಕಾರ್ಯದ ಇಚ್ಛೆಗೂ ಹೊಂದಾಣಿಕೆ ಇದ್ದಾಗ ಮಾತ್ರ ಭಗವತ್ ಕೃಪೆ ಬರುತ್ತೆ. ಧನ್ಯವಾದಗಳು ಸರ್. ಆಶಾ ಅನ್ನೋರು ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಇದ್ದಾರೆ. ಆಶಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಇಂದಿನ ಸಾಮಾಜಿಕ ಪರಿಸ್ಥಿತಿಗೆ ಮಹಾಭಾರತದ ಯಾವ ಪ್ರಸಂಗ ಅನ್ವಯವಾಗಬಹುದು ಮತ್ತು ಅದನ್ನು ಹೇಗೆ ಎದುರಿಸಿದರು? ನನಗೆ ಕೃಷ್ಣ ಹೇಳಿದಂತ ಮಾತು 21ನೇ ಶತಮಾನ ಅಲ್ಲ, 23ನೇ ಶತಮಾನಕ್ಕೂ ಸರಿಯಾಗಿರುವಂತದ್ದು. ಆತ ಒಂದ್ ಮಾತನ್ನು ಹೇಳ್ತಾನೆ, ಅದು ಇವತ್ತಿಗೂ ನಾನು ಮನೆಯಲ್ಲಿ ಬದುಕಬೇಕಾದ್ರೆ, ಸಮಾಜದಲ್ಲಿ ಬದುಕಬೇಕಾದ್ರೆ ಆತ ಹೇಳ್ತಾನೆ, ನಿನ್ನ ಜೊತೆಗಿರುವಂಥವ್ರ ಬಗ್ಗೆ ಬಹಳ ಹುಷಾರಾಗಿರು. ಕೃಷ್ಣನ್ ದಾರ್ಶನಿಕತೆ ನೋಡ್ಬೇಕು. ರಾಜಸೂಯ ಯಾಗ ಮುಗಿದು ವಾಪಸ್ ಹೋಗ್ತಿರ್ಬೇಕಾದ್ರೆ ಎತ್ತರದಲ್ಲಿದ್ದಾನೆ ಧರ್ಮರಾಜ, ಚಕ್ರವರ್ತಿ ಆದ, ರಾಜಸೂಯ ಯಾಗ ಮಾಡಿ ದುಡ್ಡು ಸಿಕ್ಕಾಪಟ್ಟೆ ಶ್ರೀಮಂತ ಆಗಿದ್ದಾನೆ, ಅತ್ಯಂತ ಪ್ರಭಾವಶಾಲಿ. ಅಂಥ ಕಾಲದಲ್ಲಿ ಕೃಷ್ಣ ಏನ್ ಮಾತು ಹೇಳ್ಬೇಕ್ರಿ ಅವನಿಗೆ, ಧರ್ಮರಾಜನಿಗೆ? ದ್ರೌಪದಿ ಹೇಳ್ತಾನೆ, ನಂಬ್ಕೋಬೇಡ ರಾಜ್ಯ, ನಂಬದಿರು ಸಿರಿಯನು. ಅಂದ್ರೆ ಯಾವತ್ತಿಗೂ ಯಾವುದೋ ಒಂದು ಲಾಭ ಬಂದಾಗ ತುಂಬಾ ಉಬ್ಬಬೇಡ, ಒಂದು ಚೂರ್ ನಷ್ಟ ಆದಾಗ ತುಂಬಾ ಕುಸಿದು ಕೂತ್ಕೋಬೇಡ. ಇದು ಎಷ್ಟು ಚಂದ ಮಾತದು. ಅಂತ ಶ್ರೀಮಂತಿಕೆಯ ತುದಿಗಿದ್ದಾಗ ದ್ರೌಪದಿ ಹೇಳ್ತಾನೆ, ನಂಬೇಡ ಇದನ್ನ, ಬಹಳ ನಂಬೇಡ ಸಿರಿಯನ್ನ, ಯಾಕೆ ಹೋಗ್ತದೆ. ಧರ್ಮರಾಜಿಗೆ ಮಾತು ಹೇಳ್ತಾನೆ, ನೀ ತಾಳ್ಮೆ ಕಳ್ಕೋಬೇಡ ಪ್ರಸಂಗ ಬಂದಾಗ. ಎಲ್ಲಿ ಅದ್ ಯಾಕೆ ಹೇಳ್ತಾನೆ ಗೊತ್ತಾಗಲ್ಲ, ಮೊದಲು ಮುಂದೆ ಆಗ್ಬಿಡ್ತದೆ ಅದು. ಹೇಳ್ತಾನೆ, ನಿನ್ನ ಹೆಂಡತಿ ತುರುಬಿಗೆ ಯಾರಾದ್ರೂ ಕೈ ಹಾಕಿ ಎಳೆದ್ರು ಕೂಡ ನೀನ್ ಬೇಜಾರು ಮಾಡ್ಕೊಳ್ಳೋದೇ ಇರೋಟು ಧರ್ಮದಲ್ಲಿ ಇರ್ಬೇಕು ನೀನು ಅಂತ ಮಾತನ್ನ ಹೇಳ್ತಾನೆ. ಅಂದ್ರೆ ನಾವು ತಿಳ್ಕೊಬೇಕಾದ ಇವತ್ತಿನ ಸಮಾಜಕ್ಕೆ ಅಂದ್ರೆ, ನಾನು ಯಾವುದೇ ಆವೇಶಕ್ಕೆ ಹೋಗಿ ಮಾಡೋದಕ್ಕಿಂತ ಮನಸ್ಥಿಮಿತದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು, ಮತ್ತಿನ್ನೊಂದು ತುಂಬಾ ನಿರಾಸೆಯಾಗಿ ಕುಗ್ಗಿ ಹೋಗೋದು ಬೇಕಿಲ್ಲ, ಸ್ವಲ್ಪ ಸಾಧನೆ ಆದ್ರೆ ಎತ್ತರಕ್ಕೆ ಹೋಗೋದು ಬೇಕಿಲ್ಲ. ಸುಖ ದುಃಖವೇ ಸಮಯಕೃತ್ವ, ಲಾಭ ಲಾಭವು ಜಯ ಜಯ ಅಂತ ಸ್ವಲ್ಪ ಸ್ಥಿಮಿತದಲ್ಲಿ ಇರೋದಾದ್ರೆ ಬಹುಶಃ ಜೀವನ ಚೆನ್ನಾಗಿರುತ್ತೆ. ಮಹಾಭಾರತ ಕಲಿಸೋದು ನನಗೆ ಅತಿ ಆವೇಶ, ಅತಿ ನಿರಾಶೆ ಎರಡೂ ಬೇಡ. ಒಟ್ಟಿನಲ್ಲಿ ಯಾವುದೇ ಅತಿ ಆದ್ರೂ ಅದು ನಮಗೆ ದುಃಖ ತರುತ್ತೆ ಅಂತ. ಅತಿ ಸರ್ವತ್ರ ವರ್ಜಯೇತ್ ಅಂತ ಸರಳವಾಗಿ ತಿಳಿಸಿದ್ರಿ. ಡಾಕ್ಟರ್ ಶ್ರೀಕಂಠೇಶ್ವರ್ ಅವರು ಒಂದು ಪ್ರಶ್ನೆ ಕೇಳಲಿದ್ದಾರೆ. ಎಸ್ ಸರ್. ನಮಸ್ಕಾರ ಮೇಸ್ಟ್ರಿಗೆ. ನಮಸ್ಕಾರ ಸರ್. ನಾನು ವಾಸವಿ ಕಾಲೇಜಲ್ಲಿ ಮೇಸ್ಟ್ರು. ನಿಮ್ಮ ಆದ್ರೆ ನಿಮ್ಮ ಮಾತನ್ನ ಶುರು ಮಾಡಿದಾಗ ಬಹಳ ಒಳ್ಳೆಯ ನುಡಿಯನ್ನ ಹೇಳಿದ್ರಿ. ತಾಳ್ಮೆ ಬಹಳ ದೊಡ್ಡ ಮೌಲ್ಯ. ಹೌದು. ಆದ್ರೆ ಇವತ್ತು ನಾನು ಮಹಾಭಾರತಕ್ಕಿಂತ ನಾನು ಮೇಷ್ಟ್ರಾಗಿ ಒಂದು ಮಹಾಯುದ್ಧನ ಎದುರಿಸ್ತಾ ಇದ್ದೀನಿ. ಆದ್ರೆ ಬಹುಶಃ ಎಲ್ಲ ವೈಸ್ ಚಾನ್ಸಲರ್ಸು, ಏನು ಹ್ಯೂಮನ್ ರಿಸೋರ್ಸ್ ಮಿನಿಸ್ಟರ್ಸು, ಇವರೆಲ್ಲ ಕೊಡೋ ಸ್ಟೇಟ್ಮೆಂಟ್ಸು, ಇದನ್ನೆಲ್ಲ ನೋಡಿ ಈ ಯುದ್ಧಕ್ಕೆ ಯಾವ ತರದ ಒಬ್ಬ ಕೃಷ್ಣ ಬೇಕು? ಕಾರಣ ಏನಂತಂದ್ರೆ, ಇಷ್ಟು ಒತ್ತಾಟ ಇದ್ದಾಗ ಜನ ಇವ್ರ ಮಕ್ಕಳ ಬಗ್ಗೆ ಏಕದಮ್ಮಾಗಿ ಒಂದ್ಸತಿ ಏನು ಆನ್ಲೈನ್ ಎಕ್ಸಾಮ್ ಮಾಡ್ಬೇಡ, ಆನ್ಲೈನ್ ಅಲ್ಲಿ ನಾನೇನ್ ಸಫರ್ ಮಾಡ್ತೇನೆ ಅನ್ನೋದು ನನ್ನ ಪ್ರಿನ್ಸಿಪಲ್ ಆಗಿ ಎಲ್ಲರ ಜೊತೆ ಮಕ್ಕಳಿಗೆ ಏನೋ ಆಗ್ತಾ ಇದೆ. ಯಾವ್ದೋ ಇಬ್ರು ಮಕ್ಕಳಿಗೆ ಅನ್ಯಾಯ ಆದ್ರೂ ಅದು ಅನ್ಯಾಯನೇ. ಆದ್ರೆ ಆ ಪರೀಕ್ಷೆ ಸಿದ್ಧತೆಗೆ ಎಷ್ಟು ಬೇರೆ ಬೇರೆ ತರ ಕಷ್ಟಪಡ್ತಾ ಇದೆ ಅನ್ನೋದಿದೆಯಲ್ಲ, ಇದನ್ನ ನಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಇವತ್ತಿಂದ ತಲೆನಲ್ಲೇ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಗೆ ನನ್ ಈ ಮೊದಲನೇ ಅರ್ಥ ಆಗದೆ ಇರೋದು, ಒಂದು 4 ತಿಂಗಳು ಮುಂದೆ ಹೋಯ್ತಾ ಹೋಗ್ಲಿ, ಏನ್ ಸಾಮ್ರಾಜ್ಯ ಕಟ್ಬೇಕು ಅವ್ರು ಇವಾಗ, ಅದನ್ನ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಇದನ್ನ ಅರ್ಥ ಮಾಡಿಸೋ ಅಂತ ಇದಕ್ಕೆ ಈ ತರ ಮಿನಿಸ್ಟರ್ಸ್ಗೆ ಮತ್ತೊಬ್ಬರಿಗೆ ಯಾವ ತರದ ಒಬ್ಬ ಕೃಷ್ಣ ಬರ್ಬೇಕು ಅನ್ನೋದು. ಇಲ್ಲ ಸರ್, ಕೃಷ್ಣ ಬರ್ತಾನೆ, ಆ ಕೊಳಲ್ ಹಿಡ್ಕೊಂಡು ಪೀತಾಂಬರ ಉಟ್ಕೊಂಡ್ ಬರ್ಬೇಕಂತೇನಿಲ್ಲ, ಅವ್ರ ಮನಸ್ಸಲ್ಲಿ ಬರ್ತಾನೆ. ಹೇಗೆ ಬರ್ತೇವೆ ಅಂತ ಹೇಳ್ತೀನಿ ನಾನು. ಇನ್ನೊಂದು ನಾನು ನಂಬ್ಕೋಬೇಕಾದದ್ದು, ತಿಳ್ಕೊಬೇಕಾದದ್ದು, ಅಧಿಕಾರದಲ್ಲಿ ಇರೋರೆಲ್ಲ ಜ್ಞಾನಿಗಳಲ್ಲ. ಅವರು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಅಲ್ಲಿ ಕುರ್ಚಿ ಮೇಲೆ ಕೂತಿದ್ದಾರೆ, ಅವರು ಜ್ಞಾನಿಗಳಲ್ಲ. ಮತ್ತು ಅವ್ರಿಗೆ ಶಿಕ್ಷಣದ ಬಗ್ಗೆ ತುಂಬಾ ಆಳವಾದ ಚಿಂತನೆ ಇದೆ ಅಂತ ಇಲ್ಲ. ಅಪ್ಪ ಎಲ್ಲೋ ಇರೋರು ತಂದಲ್ಲಿ ಕೂಡಿಸಿದ್ದಾರೆ, ಶಿಕ್ಷಣ ಅಂತ ಕೂಡಿಸಿರ್ತಾರೆ, ಯಾರೋ ಹೋಮ್ ಮಿನಿಸ್ಟರ್ ಅಂತ ಕೂಡಿಸ್ತಾರೆ. ಅದು ಕಾಲಕ್ಕೆ ಸ್ವಲ್ಪ ಇರುವಂತಹದ್ದು. ಅದು ಹಿನ್ನೆಲೆ ಆಗಿರುವಂತವ್ರಿಗೆ ಸ್ವಲ್ಪ ಜ್ಞಾನ ಇರ್ಬೇಕಾಗತ್ತೆ. ಒಂದ್ ಹೇಳ್ತೀನಿ, ಅವರಿಗೆ ಬುದ್ಧಿ ಬರಲ್ಲ ಅಂತಲ್ಲ, ಅವ್ರಿಗೂ ಆಸಕ್ತಿ ಇದೆ, ಮಾಡ್ಬೇಕು ಅಂತಿದೆ. ಯಾರೋ ಹೇಳ್ತಾರೆ 4 ಜನ. ಆದ್ರೆ ಒಂದು ಹೇಳ್ತೀನಿ ಸರ್, ಇಷ್ಟೆಲ್ಲ ಆದ್ರೂ ಕೂಡ
ಯಾವುದೋ ಒಂದು ಸೇನರ್ ವಾಯ್ಸ್ ವಿಲ್ ಟಚ್ ದಮ್. ಒಂದು ಸೇನರ್ ವಾಯ್ಸ್ ಇದೆ, ಅದು ಟಚ್ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ರು ಶಿಕ್ಷಣ ಮಂತ್ರಿಗಳು ಈ ಪರೀಕ್ಷೆ ಯಾವಾಗ ಮಾಡಬೇಕು ಅಂತ. ನಾ ಹೇಳಿದೆ ನೀವು ವಿಚಾರ ಮಾಡಬೇಡಿ, ಈಗ ಫಸ್ಟ್ ಕೊರೋನಾ ಹೋಗ್ಲಿ ಆಮೇಲೆ ಮಾಡಿ. ಯಾಕಂದ್ರೆ ಮಕ್ಕಳಿಗೆ ಅದಕ್ಕೆಲ್ಲ ಒಂದು ಐಡಿಯಾನು ಕೊಡ್ತೀವಿ. ಈಗ ಯಾರೋ ಒಂದು 10 ಜನ ಕೊಟ್ಟಾಗ 10 ಜನದಲ್ಲಿ ಯಾವ್ದು ಒಳ್ಳೇದಿದೆ ಅಂತ ತಗೊಂಡು ಮಾಡ್ಬೋದೇನೋ. ಈಗ ಸೇನರ್ ವ್ಯೂ ಟು ಮೀ ಈಸ್ ಅಪಿಯರೆನ್ಸ್ ಆಫ್ ಕೃಷ್ಣದೇವ್.